speech. It is not available to non-citizens. Protection against self-incrimination. It is available. Next, freedom of conscience. Next, non-discrimination in matters of employment. So Article 15, 16. ಇದು ಅವ್ರಿಗೆ ಇಲ್ಲ, ಇದು ಎಂಪ್ಲಾಯ್ಮೆಂಟ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ? 16 ತಾನೆ. So it is not available. So first one is not available, second is available, third is available, fourth is not available. 2 and 3. 1 to 3 ನಾ ಫ್ರೀಡಮ್ ಆಫ್ ಸ್ಪೀಚ್ ಕೊಡೋದಿಲ್ಲ ಅವ್ರಿಗೆ. ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 19 ಏನಿದೆಯಲ್ಲ ಅದು ತುಂಬಾ ದೊಡ್ಡದಾಗಿರೋಂಥದ್ದು. ಅದು ಜನರಲಿ ಸಿಟಿಸನ್ಸ್ಗೆ ಮಾತ್ರ ಇರುತ್ತೆ, ಯಾವ ದೇಶಕ್ಕೆ ಹೋದ್ರು ಬೇರೆ ಹೊರಗಡೆ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 36, 32 ನಾ. Which of the following articles in the Constitution of India are exceptions to fundamental rights enumerated in Article 19 and Article 14? ಯಾವುದು? (31A) ಏನ್ ಹೇಳುತ್ತೆ, 31C ಏನ್ ಹೇಳುತ್ತೆ? As per Indian Constitution, which has more power, fundamental rights or DPSP? Na fundamental rights. In normal conditions, fundamental rights always way above DPSP. Idu condition. But Minerva Mills case alli enanta helutte Supreme Court, it is balanced anta helutte. Correct? So fundamental rights ದೊಡ್ಡದಲ್ಲ, DPSP ನು ದೊಡ್ಡದಲ್ಲ, ಎರಡೂ ಸಹ ಒಂದೇ ಗಾಡಿಯ ಎರಡು ಚಕ್ರಗಳಿದ್ದಂತೆ, ಒಂದೇ ಸಂಸಾರದ ಗಂಡ ಹೆಂಡತಿಯರಿದ್ದಂಗೆ, ಒಂದೇ ಮುಖದಲ್ಲಿರುವಂತ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳ್ಬಿಟ್ಟು. ಸೊ ಇದೇ ತಾನೇ ಹೇಳಂತದ್ದು. ಸೊ ಈಗ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಎರಡು ಈಕ್ವಲ್ ಅಂತ. ಸೊ ಇದು ಮಿನರ್ವಾ ಮಿಲ್ಸ್ ಕೇಸ್ ಬಂದಿರೋದು. ಸೊ ಪ್ರಾಥಮಿಕ ಹಂತದಲ್ಲಿ ಫಂಡಮೆಂಟಲ್ ರೈಟ್ಸ್ ದೊಡ್ಡದಿತ್ತು, ಅದಾದ ಮೇಲೆ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಸಹ ಎರಡು ಸರಿಸಮಾನ ಅಂತೇಳಿ 1980s ಅಲ್ಲಿ ಮಿನರ್ವಾ ಮಿಲ್ಸ್ ಕೇಸಲ್ಲಿ ಹೇಳ್ತು. ಅದಾದ ಮೇಲೆ ಆ ಮಿನರ್ವಾ ಮಿಲ್ಸ್ ಕೇಸು ಮತ್ತೆ ಬೇರೆ ಬೇರೆ ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂತಂದ್ರೆ, ಕೆಲವೊಂದು DPSPಗಳು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಫಂಡಮೆಂಟಲ್ ರೈಟ್ಸ್ ಏನಾಗಬೇಕಾಗತ್ತೆ ಅಂತಂದ್ರೆ ಕುಗ್ಗಬೇಕಾಗುತ್ತದೆ ಅಥವಾ ಮಾನ್ಯತೆಯನ್ನ ಕಳೆದುಕೊಳ್ಳುತ್ತದೆ ಅಂತ. ಪೂರ್ತಿ ಫಂಡಮೆಂಟಲ್ ರೈಟ್ಸ್ ಹೇಳೋದಿಲ್ಲ. ಯಾವ್ದು ಕೇಳುತ್ತೆ? ಆರ್ಟಿಕಲ್ 14 ಮತ್ತೆ 19 ಮಾತ್ರ ಹೇಳುತ್ತೆ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ಯಾವಾಗ ಆರ್ಟಿಕಲ್ 38 ಅಲ್ಲಿ ಇರುವಂತಹ 38 ತಾನೆ, 38 39 ಆರ್ಟಿಕಲ್ 39A ಮತ್ತೆ ಆರ್ಟಿಕಲ್ 39B. ಸೊ ಆರ್ಟಿಕಲ್ ಆರ್ಟಿಕಲ್ B ಅಂಡ್ ಸಬ್ ಕ್ಲಾಸ್ C ಇವೆರಡು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂತಂದ್ರೆ, ಇದು ಡಿಸ್ಟ್ರಿಬ್ಯೂಷನ್, ಇದು ಕಾನ್ಸಂಟ್ರೇಷನ್ ನ ಕಡಿಮೆ ಮಾಡ್ಬೇಕು ಅಂತ. ಸೊ ಲ್ಯಾಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ರಿಸೋರ್ಸಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇರುವಂತ ಪ್ರಾವಿಷನ್ಸ್ ಯಾವಾಗ ಆರ್ಟಿಕಲ್ 39 ಒಳಗಡೆ ಬರುತ್ತೋ ಆಗ ಯಾರು ಆಚೆ ಹೋಗ್ಬೇಕಾಗತ್ತೆ? 14 ಮತ್ತೆ 19 ಹೋಗ್ಬೇಕಾಗತ್ತೆ. ಸರಿನಾ? ಈ ಆರ್ಟಿಕಲ್ 39, ಆರ್ಟಿಕಲ್ 39C, B ಮತ್ತೆ C ಬಂದಾಗ ಈ ಆರ್ಟಿಕಲ್ 14 ಮತ್ತೆ 19 ಆಚೆ ಹೋಗ್ಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಆರ್ಟಿಕಲ್ 31C ನಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಂಡಿಯಾದಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ನಡೀತಲ್ಲ, ಈ ಆಕ್ಟ್ ನಡೆದಂತ ಸಂದರ್ಭದಲ್ಲಿ 9th ಶೆಡ್ಯೂಲ್ ಅನ್ನ ಸೃಷ್ಟಿ ಮಾಡಿದ್ರು. ಈ 9th ಶೆಡ್ಯೂಲ್ ಅನ್ನೋದೇನಿದೆಯಲ್ಲ, ಇದು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಯಾವ ಕಾನೂನುಗಳನ್ನ ಮಾಡ್ತೀವೋ ಆ ಕಾನೂನುಗಳನ್ನ ತಗೊಂಡೋಗಿ ಎಲ್ಲಿಡ್ತಾ ಇದ್ರು? 9th ಶೆಡ್ಯೂಲ್ ಇಟ್ಟಿದ್ದಾರೆ ಅಂತಂದ್ರೆ ಇದು ಜುಡಿಷಿಯಲ್ ರಿವ್ಯೂ ಬರ್ತಾ ಇತ್ತಾ? ನಾನು ಹೇಳ್ತಾ ಇರೋದು 1950s ಅಲ್ಲಿ ಹೇಳ್ತಾ ಇದ್ದೀನಿ. 50s ಅಲ್ಲಿ ಜುಡಿಷಿಯಲ್ ರಿವ್ಯೂ ಬರ್ತಾ ಇತ್ತಾ? ಇಲ್ಲ. ಸೊ ನಾನೇನಾದ್ರೂ ಅಗ್ರೇರಿಯನ್ ರಿಫಾರ್ಮ್ ನ, ಲ್ಯಾಂಡ್ ರಿಫಾರ್ಮ್ ನ ಮಾಡ್ತಾ ಇದ್ದೀನಿ, ಅಥವಾ ಇಂಡಸ್ಟ್ರಿಗೋಸ್ಕರ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ನಾನೇನಾರ ಲ್ಯಾಂಡ್ ಅನ್ನ ಕಬ್ಜಾ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಲಾನ ಮಾಡಿ ನಾನೇನಾದ್ರೂ ಇಲ್ಲಿ ಇಟ್ಟಿದ್ದೀನಿ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಿ ಸಾಧ್ಯ ಇತ್ತಾ? ನನ್ನ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಾ ಇದೆ ಅಂತೇಳಿ. ಯಾವ್ದು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಆರ್ಟಿಕಲ್ 31 ಇದೆಯಾ? ಇದೀಗ ಆರ್ಟಿಕಲ್ 31 ಇಲ್ಲ. ಆರ್ಟಿಕಲ್ 31 ಏನಂತ ಹೇಳ್ತಾ ಇತ್ತು? ರೈಟ್ ಟು ಪ್ರಾಪರ್ಟಿ ಅಂತ ಇತ್ತು ತಾನೆ. ಸೊ ಈ ಆರ್ಟಿಕಲ್ ಇಲ್ಲ. ಸೊ ಆಗ ಮುಂಚೆ 1950s ಅಲ್ಲಿ ಇದ್ದ ಕಾರಣದಿಂದಾಗಿ ಯಾರಾದ್ರೂ ಈ ಒಂದು ಅಗ್ರೇರಿಯನ್ ರಿಫಾರ್ಮ್ ನ ಮಾಡಿದ್ರೆ 31 ವೈಲೇಟ್ ಆಗಿದೆ ಅಂತ ಹೋಗ್ತಾ ಇದ್ರು. ಇಲ್ಲ ಅಂತಾರೆ ಯಾವ್ದು ವೈಲೇಟ್ ಆಗಿದೆ ಅಂತ ಹೋಗ್ತಾ ಇದ್ರು? ಆರ್ಟಿಕಲ್ 14. ಅದಾದ್ಮೇಲೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ D. ಇದು ಯಾವ್ದು? ಇದು ರೈಟ್ ಟು ಪ್ರಾಪರ್ಟಿಗೆ ತಾನೇ ಸಂಬಂಧಪಟ್ಟಿರೋದು. ಇದೆಯಾ ಇವಾಗ? ಇಲ್ಲ. ಸೊ ಈ ಆರ್ಟಿಕಲ್ 19 ಅದು ಆರ್ಟಿಕಲ್ 31 ಮೇಲೆ ಕೋರ್ಟ್ಗೆ ಹೋಗ್ತಾ ಇದ್ವಲ್ಲ, ಅದನ್ನ ತಡೆಯೋದಕ್ಕೋಸ್ಕರ ಈ 9th ಶೆಡ್ಯೂಲ್ ಅನ್ನ ಮಾಡಿದ್ವಿ. ಕರೆಕ್ಟ್? ಸೊ ಈ ಒಂದು 31A ಮತ್ತೆ 31C ಇವೆರಡೂ ಸಹ ಯಾವುದಕ್ಕೆ ಎಕ್ಸೆಪ್ಷನ್ಸ್ ಅಂತಂದ್ರೆ ಆರ್ಟಿಕಲ್ 14 ಮತ್ತೆ 19. ನಾರ್ಮಲ್ ಕಂಡೀಷನ್ ಅಲ್ಲಿ ಯಾರು ದೊಡ್ಡವರು? ಫಂಡಮೆಂಟಲ್ ರೈಟ್ಸ್ DPSP ನ? ಫಂಡಮೆಂಟಲ್ ರೈಟ್ಸ್.
ವೆನ್ ಇಟ್ ಕಮ್ಸ್ ಟು ಸೋಷಿಯಲಿಸ್ಟಿಕ್ ಆಕ್ಟಿವಿಟೀಸ್, ಸಮಾಜವಾದದ ಚಿಂತನೆ ಬಂದಂತಹ ಸಂದರ್ಭದಲ್ಲಿ DPSP ಮತ್ತೆ ಫಂಡಮೆಂಟಲ್ ರೈಟ್ಸ್ ಏನಾಗ್ತವೆ, ಬ್ಯಾಲೆನ್ಸ್ ಆಗ್ತವೆ. ನೆಕ್ಸ್ಟ್, ಯಾವಾಗ ಆರ್ಟಿಕಲ್ 39B ಮತ್ತೆ ಸಿ ಪಿಚ್ಚಿನ್ ಆಗುತ್ತಲ್ಲ, ಯಾರು ಆಚೆ ಹೋಗ್ಬೇಕು, ಯಾವ್ದು ಇದು ಒಳಗಡೆ ಬರ್ತಿದ್ದಂಗೆನೆ 1419 ಆಚೆ ಹೋಗ್ಬೇಕು. ನಾನು 1419 ವೈಲೇಟ್ ಆಗಿದೆ ಅಂತೇಳಿ ಕೋರ್ಟ್ಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಸೊ ಇವೆರಡು ಬಂತು ಅಂತಂದ್ರೆ ಇಲ್ಲ. ಸೊ ಇದೊಂದೇ ಸಂದರ್ಭದಲ್ಲಿ DPSP ಗೆ ಅವಕಾಶ ಸಿಗುತ್ತೆ. ಮತ್ತೆ ನಿಮಗೆ ನೆನಪಿರ್ಲಿ, ಕ್ವಶನ್ ಹೆಂಗ್ ಕೊಡ್ತಾರೆ ಅಂತಂದ್ರೆ, ಆಲ್ವೇಸ್ DPSP ಈಸ್ ವೇಯ್ಡ್ ಅಬೌವ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಕೊಡ್ತಾರೆ. ರಾಂಗ್ ಸ್ಟೇಟ್ಮೆಂಟಾ ಕರೆಕ್ಟ್ ಸ್ಟೇಟ್ಮೆಂಟಾ? ರಾಂಗ್ ಸ್ಟೇಟ್ಮೆಂಟ್. ಆಲ್ವೇಸ್ ಫಂಡಮೆಂಟಲ್ ರೈಟ್ಸ್, ಆಲ್ ದ ಫಂಡಮೆಂಟಲ್ ರೈಟ್ಸ್ ವೇಯ್ಡ್ ಅಬೌವ್ ದ DPSP ಅಂತ ಕೊಡ್ತಾರೆ. ರಾಂಗ್ ಸ್ಟೇಟ್ಮೆಂಟಾ ಕರೆಕ್ಟ್ ಸ್ಟೇಟ್ಮೆಂಟಾ? ಸಣ್ಣ ಸಮ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ವೇಯ್ಡ್ ಅಬೌವ್ DPSP ಅಂತ ಕೊಡ್ತಾರೆ. ಕರೆಕ್ಟ್ ಸ್ಟೇಟ್ಮೆಂಟಾ ರಾಂಗ್ ಸ್ಟೇಟ್ಮೆಂಟಾ? ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ಸಮ್ ಅಂತ ಕೊಟ್ಟಿದ್ದಾರೆ, ಆಲ್ ಅಂತ ಕೊಟ್ರೆ ತಪ್ಪಾಗೋದು. ಆಯ್ತಾ? ಹೋಗ್ಬೋದು ಮುಂದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 33. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎನ್ವಿಸೇಜ್ಡ್ ಬೈ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್? ಈಸಿಯೆಸ್ಟ್ ಆಫ್ ಕ್ವಶನ್, ನೀವು ಓದ್ಬೋದು, ನೀವೇ ನೋಡಿ. ಫಸ್ಟ್ ಒನ್ ಕರೆಕ್ಟಾ? ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಸ್ಟೇಟ್ಮೆಂಟು. ಅದು ಯಾವ್ದು ಸಂಬಂಧಪಟ್ಟಿರೋದು? ಆರ್ಟಿಕಲ್ 70. ನೆಕ್ಸ್ಟ್, ಪ್ರೊಟೆಕ್ಷನ್ ಆಫ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್, ಅದ್ಯಾವ್ದು ಸಂಬಂಧಪಟ್ಟಿರೋದು? ಆರ್ಟಿಕಲ್ 29. ಸೊ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಫೋರ್ತ್ ಒನ್, ಇಟ್ ಇಸ್ ಪಾರ್ಟ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಸರಿನಾ? ಚೈಲ್ಡ್ ಆರ್ಟಿಸ್ಟ್ ಇದೆಯಲ್ಲ, ಆ ಚೈಲ್ಡ್ ಆರ್ಟಿಸ್ಟು ಈ ವೈಲೇಷನ್ ಆಗುತ್ತಾ? ಯಾಕೆ? ಬೇಸ್ಡ್ ಆನ್ ಇಂಟ್ರೆಸ್ಟ್. ನೆಕ್ಸ್ಟ್, ಅದಾದ್ಮೇಲೆ ಸ್ಕೂಲ್ಗೆ ಹೋಗ್ದಲೆ ಆರಾಮಾಗಿರ್ಬೋದು ಅಂತ. ಆಫ್ಟರ್ ಸ್ಕೂಲ್ ಅವರ್ಸ್ ಅಂತ ಏನಿಲ್ಲ, ಸ್ಕೂಲ್ಗೆ ರಜಾಕು ಮಾಡ್ತಾರೆ. ಈಗಿರೋದೇನು ಅಂತಂದ್ರೆ 14 years ವರ್ಗು ಹಜಾರ್ಡಸ್ ಮೈನ್ಸ್ ಮತ್ತೆ ಫ್ಯಾಕ್ಟ್ರೀಸ್ ಅಲ್ಲಿ ಇರಂಗಿಲ್ಲ ಅಂತ. ಸೊ ಅಲ್ಲಿ ಕೊಟ್ಟಿರೋದೇನು ಅಂತಂದ್ರೆ ಹಜಾರ್ಡಸ್ ಅಂತ ಕೊಟ್ಟಿದ್ದಾರೆ. ಹಜಾರ್ಡಸ್ ಅಲ್ದಲ್ಲೇ ಇರೋದ್ರಲ್ಲಿ ಮಾಡ್ಬೋದು ಅಂತ ಅರ್ಥ. ಅದರಲ್ಲಿ ಮತ್ತೆ ಇದಕ್ಕೆ ಬ್ಯಾಕಪ್ ಯಾರು ಬರ್ತಾರೆ ಅಂತಂದ್ರೆ ಚೈಲ್ಡ್ ಲೇಬರ್ ಆಕ್ಟ್ ಬರುತ್ತೆ. ಅದ್ರಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಇಂತಹ ಮಕ್ಕಳನ್ನ ಈ ಕೆಲಸದಲ್ಲಿ ಇರಂಗಿಲ್ಲ ಅಂತ. ಇನ್ ಕೇಸ್ ಅದೇನಾದ್ರು ಫ್ಯಾಮಿಲಿ ಆಕ್ಟಿವಿಟಿ ಆಗಿದ್ರೆ ಮತ್ತೆ ಆ ಮಗುವಿಗೆ ಸಂಬಳ ಕೊಡಂಗಿಲ್ಲ. ಸಂಬಳ ಕೊಡದಲ್ಲೇ ಆ ಮಗುವನ್ನ ತನ್ನ ಇಚ್ಛೆ ಅಂತ ಕೆಲಸ ಮಾಡಕ್ ಬಿಟ್ರೆ ದಟ್ ಈಸ್ ಅಲೋಡ್. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಮಕ್ಕಳನ್ನ ಬಳಸಿಕೊಳ್ಳುವಂತಿಲ್ಲ. ನೆಕ್ಸ್ಟ್, ಚೈಲ್ಡ್ ಆರ್ಟಿಸ್ಟ್ ನ ಯಾಕೆ ಅಲೋ ಮಾಡ್ತಾರೆ ಅಂತಂದ್ರೆ, ಈ ಚೈಲ್ಡ್ ಆರ್ಟಿಸ್ಟ್ ಏನಿದೆಯಲ್ಲ ಇದು ಕಲೆಯನ್ನ ಕಲಿಯೋದಕ್ಕೆ ಒಂದು ಅವಕಾಶ. ಇನ್ ಕೇಸ್ ಆ ಮಗುನ ನಾವು ಇವತ್ತು ಕೊಡ್ಲಿಲ್ಲ ಈ ಕಲೆಯನ್ನ ಕಲಿಯೋದಕ್ಕೆ ಅಂತಂದ್ರೆ, ಆ ಕಲೆಯನ್ನ ಕಲಿಯಂತ ಅವಕಾಶ ಹೊರಟೋಗಿರೋದ್ರಿಂದ ಮುಂದೆ ಅದರ ಜೀವನೋಪಾಯಕ್ಕೆ ಸಮಸ್ಯೆ ಆಗ್ಬೋದು. ಸೊ ಒಂದು ಕಲೆ ಅಥವಾ ಒಂದು ಇದು ಶಿಕ್ಷಣವನ್ನ ಕಲ್ತಿದೆ ಅಥವಾ ಇದೊಂದು ಯಾವುದೋ ಒಂದು ಇದಿದೆ ಅಂತಂದ್ರೆ ಮುಂದಕ್ಕೆ ಉಪಯೋಗ ಬರುತ್ತೆ ಅನ್ನೋ ಆಧಾರದ ಮೇಲೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಚೈಲ್ಡ್ ಆರ್ಟಿಸ್ಟ್ ನ ಅಲೋ ಮಾಡಿ. ಚೈಲ್ಡ್ ಆರ್ಟಿಸ್ಟ್ ಇಸ್ ನಾಟ್ ಅಗೇನ್ಸ್ಟ್ ದ protection provided under this particular fundamental right. Next, 1 and 4 only. 33 option 1 and 4. Question 34. What does article 91D says? ನೆನಪಿದೆ ತಾನೆ ಇದೆಲ್ಲ? ಫಸ್ಟ್ ಅಲ್ಲಿರೋಂಥದ್ದು ಆರ್ಟಿಕಲ್ 19(1)A. ಎ ಅಂತ ಹೇಳುತ್ತೆ ಫ್ರೀಡಮ್ ಆಫ್ ಸ್ಪೀಚ್. ಅದಾದ್ಮೇಲೆ ಬಿ ಏನಂತ ಹೇಳುತ್ತೆ ಹೇಳ್ಬೇಕು ಬೇಗ? ಅಸೆಂಬಲ್ ಅಸೋಸಿಯೇಷನ್. ಅದಾದ್ಮೇಲೆ ಮೂವ್ಮೆಂಟ್, ಅದಾದ್ಮೇಲೆ ರೆಸಿಡೆನ್ಸ್, ಅದಾದ್ಮೇಲೆ ಎನಿ ಪ್ರೊಫೆಷನ್. ಕರೆಕ್ಟಾ? ಚೇತನ ಇರೋದು ನೋಡಿ. ಇವೆಲ್ಲವೂ ಸುಮ್ನೆ ಬರ್ದಿಲ್ಲ, ಅವರು ಯೋಚನೆ ಮಾಡಿದೆ. ಯಾಕೆ ನಾವು ಸಣ್ಣ ಪುಟ್ಟದ ಪೊಲಿಟಿ ಬುಕ್ ಇಟ್ಕೊಂಡು ಓದಿನೇ ಇಷ್ಟು ಮಾತಾಡ್ತಿದೀವಿ ಅಂದ್ರೆ, BN ರಾವ್ ಅವರು ಅವ್ರದ್ದು ಹೆಚ್ಚು ಕಡಿಮೆ ಅವ್ರು ಇಡೀ ವಿಶ್ವದಾದ್ಯಂತ ಓಡಾಡಿದ್ದಾರೆ. ಬರೀ ಅವ್ರ ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ ಬರೀ ಇಂಡಿಯಾದಲ್ಲಿ ಕುತ್ಕೊಂಡು ಓದಿಲ್ಲ, ಎಲ್ಲದನ್ನು. ಅಂಬೇಡ್ಕರ್ ಅವರು ಅವ್ರ ಕಡೆಯಿಂದ ಅಡ್ವೈಸ್ ನ ತಗೊಂಡು ಕೊನೆಗೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನಾನು ನಿಜವಾಗ್ಲೂ ಚಿರಋಣಿ ಆಗಿದ್ದೀನಿ ಅಂದ್ರೆ ಒಬ್ಬ ವ್ಯಕ್ತಿಗೆ, ಅದು ಯಾರು ಅಂತಂದ್ರೆ ನನ್ನ ಫಸ್ಟ್ ಈ ಫೌಂಡೇಶನ್ ಡ್ರಾಫ್ಟ್ ನ ಮಾಡ್ಕೊಟ್ರಲ್ಲ BN ರಾವ್ ಅವ್ರಿಗೆ ಅಂತ. ಸೊ ಕರ್ನಾಟಕದಲ್ಲಿ ಬೆನಗಲ್ ರಾಮರಾಯರು ಅಂತ ಕೇಳಿದ್ರೆ ತಾನೆ, ತನ್ನ ಏಕೀಕರಣ ಚಳುವಳಿಗೆ ಅವ್ರ ತಮ್ಮ ಅವರು. ಸೊ ಅವರೆಲ್ಲ ಅಡ್ವೈಸರ್ಸ್. ಮೊದಲನೇದಿರೋದು, ನಾವೇನಾದ್ರೂ ಹೇಳ್ಬೇಕು ಅಂತಂದ್ರೆ ನನ್ನ ಹತ್ರ ಒಪಿನಿಯನ್ ಅಂಡ್ ಸ್ಪೀಚ್ ಇರಬೇಕು, ಅಥವಾ ನನ್ನ ಹತ್ರ ಯಾವ್ದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ ನನ್ನ ಹತ್ರ ಇನ್ಫಾರ್ಮೇಶನ್ ಇರಬೇಕು. ಯಾವಾಗ್ಲೂ ಸ್ಪೀಚ್ ಅನ್ನೋದೇನಿದೆಯಲ್ಲ, ಈ ಸ್ಪೀಚು ಯಾವ್ದು ಅಂದ್ರೆ ಇನ್ಫಾರ್ಮ್ಡ್ ಒಪಿನಿಯನ್ ಅಂತ. ಸೊ ನನಗೆ ಯಾವ್ದಾರ ವಿಚಾರದ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಮಾತನ್ನ ಕೇಳೋದಿಕ್ಕೆ ಅಥವಾ ಯಾರಿದಾರೋ ಅಂತವ್ರ ಜೊತೆ, ಸಹಪಾಠಿಗಳ ಜೊತೆ, ಸಮಾನ ಮನಸ್ಕರ ಜೊತೆ ನನ್ನ ವಿಚಾರವನ್ನ ಹಂಚಿಕೊಳ್ಳುತ್ತೇನೆ. ಹಂಚ್ಕೊಳ್ಳೋದಕ್ಕೆ ಏನ್ ಬೇಕು ನನಗೆ? ಅಸೋಸಿಯೇಷನ್ ಬೇಕು. ಸರಿ, ಅದು ಅಸೆಂಬ್ಲಿ ಬೇಕು. ಸರಿ, ಈ ಅಸೆಂಬ್ಲಿ ಆಗ್ಬೇಕಾದ್ರೆ ನಾವು ಯಾವ ರೀತಿ ಅಸೆಂಬ್ಲಿ ಆಗ್ತೀವಿ? ಅನ್ಆರ್ಮ್ಡ ಅಥವಾ ಆರ್ಮ್ಡ? ಅನ್ಆರ್ಮ್ಡ್. ಸರಿ, ನಾನೇನಾದ್ರೂ KPSC ವಿರುದ್ಧವಾಗಿ ನಾನು ಇವತ್ತು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತೇನೆ ಅಂತಂದ್ರೆ ರೋಡಲ್ಲಿ ನಿಂತ್ಕೊಂಡು ಮಾಡಕ್ ಸಾಧ್ಯ ಇದೆಯಾ? ಎಲ್ಗೋಗ್ಬೇಕು ನಾನು? ಫ್ರೀಡಮ್ ಪಾರ್ಕ್ ಹೋಗ್ಬೇಕು. ಅಲ್ಲಿ ಪೂರ್ತಿಯಾಗಿ ಕುತ್ಕೊಂಡು ಅವರು ಬೆಳಗಿಂದ ಸಂಜೆವರು ನನಗೆ ಚಿತ್ರಾನ್ನಾರು ಕೊಡ್ಲಿ ಅಥವಾ ಮೊಸರನ್ನಾರು ಕೊಡ್ಲಿ ತಿನ್ಕೊಂಡು ಅದು ಸುಮ್ಮನೆ ಕೂತಿರ್ಬೇಕು. ಮಧ್ಯಾಹ್ನ ಒಂದ್ ಬರುತ್ತೆ, ಸಂಜೆ ಒಂದ್ ಬರುತ್ತೆ. ಸೊ ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಅಸೆಂಬ್ಲಿ ಅಂತೇಳಿ ಕರಿತೀವಿ.
ಸೊ ಈ ಅಸೆಂಬ್ಲಿ ಆದ್ಮೇಲೆ ನನ್ನ ವಿಚಾರವನ್ನ ನಾನು ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕು ಅಂತಂದ್ರೆ, ವಿಶ್ವ ಮಟ್ಟದಲ್ಲಿ ಹೇಳ್ಬೇಕು ಅಥವಾ ರಾಜ್ಯ ಮಟ್ಟದಲ್ಲಿ ಹೇಳ್ಬೇಕು ಅಂದ್ರೆ ನನಗೆ ಒಂದು ಸಂಘ ಸಂಸ್ಥೆ ಬೇಕು. ಸಂಘ ಸಂಸ್ಥೆ ಇಲ್ದಲೇನೆ ನನಗೆ ಬ್ಯಾಕಪ್ ಇಲ್ಲ. ಹಾಗಾಗಿ ಆ ಸಂಘ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿಸ್ತೀನಿ. ಅದೆಲ್ಲಿ ಬರುತ್ತೆ? ಅಸೋಸಿಯೇಷನ್ ಬರುತ್ತೆ. ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟರ್ ಆಗಿದೆ ಅಂದ್ರೆ ಎಲ್ಲೇ ರಿಜಿಸ್ಟರ್ ಆಗ್ಬೇಕು ಹೇಳ್ಬೇಕು ಬೇಗ. ಆರ್ಟಿಕಲ್ 19(1)(c) ನಲ್ಲೇ ರಿಜಿಸ್ಟರ್ ಆಗ್ಬೇಕು ಪೊಲಿಟಿಕಲ್ ಪಾರ್ಟಿ. ಸರಿನಾ? ಸೊ ಇಲ್ಲಿರಂತಹ ಯಾವುದೇ ಒಂದು ರಿಜಿಸ್ಟ್ರೇಷನ್ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳೆಲ್ಲ ಏನಿದಾವಲ್ಲ ಅವೆಲ್ಲ ಅಸೋಸಿಯೇಷನ್ ಅಂಡರೇ ಬರ್ತವೆ. ರೈಟ್. ನೆಕ್ಸ್ಟ್, ಈಗ ಅಸೋಸಿಯೇಷನ್ ನಾನು ಬರೀ ಇಲ್ಲಷ್ಟೇ ಅಲ್ಲ, ಬೆಂಗಳೂರಲ್ಲಷ್ಟೇ ನಾನು ಮಾಡಕ್ ಹೋಗಲ್ಲ. ನನ್ನ ವಿಚಾರವನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮುಂಬೈನಲ್ಲಿ ಹೇಳ್ಬೇಕು, ಡೆಲ್ಲಿನಲ್ಲಿ ಹೇಳ್ಬೇಕು, ಇಲ್ಲ ಅಂತಂದ್ರೆ ಬೇರೆ ಭಾಗದಲ್ಲಿ ಹೇಳ್ಬೇಕು. ಆಗ ನಾನು ಏನ್ ಮಾಡ್ಬೇಕಾಗುತ್ತೆ? ಮೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ನಾನು ಬೈ ಫ್ಲೈಟ್ ಆದ್ರೂ ಹೋಗ್ತೀನಿ, ಬೈ ಏರ್ ಆದ್ರೂ ಸರಿ ಅಥವಾ ಬೈ ರೋಡ್ ಆದ್ರೂ ಸರಿ. ಸೊ ಬೇರೆ ರಾಜ್ಯಕ್ಕೆ ಹೋಗ್ತೀನಿ. ನೆಕ್ಸ್ಟ್, ಆ ರಾಜ್ಯಕ್ಕೆ ಹೋಗಿದ್ದೀನಿ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಸ್ಟ್ರೈಕ್ ಮಾಡ್ತೇನೆ ಅಂತಂದ್ರೆ ನನಗೆ ಫುಡ್ ಬೆಡ್ಡಿಗೆ ಏನ್ ಮಾಡೋದು? ಸಾಧ್ಯ ಇಲ್ಲ ತಾನೆ? ಸರಿನಾ? ಮತ್ತೆ ಮಲಗೋದಿಕ್ಕೆ ಜಾಗ ಬೇಕಲ್ವಾ? ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ಒಂದು ಪರ್ಮನೆಂಟ್ ಆಗಿರೋ ಜಾಗ ಅಲ್ಲ. ರೆಸಿಡೆನ್ಸ್ ಅಂತಂದ್ರೆ ಏನ್ ಅರ್ಥ? ಯಾವಾಗ್ಲೂ ಟೆಂಪರರಿ ಸ್ಟೇ ಅಂತ. ಟೆಂಪರರಿ ಸ್ಟೇಗೆ ನನಗೆ ಒಂದು ಜಾಗ ಬೇಕು, ಅದನ್ನ ನಾವು ರೆಸಿಡೆನ್ಸ್ ಅಂತ ಕರಿತೀವಿ. ಅದಾದ ನಂತರದಲ್ಲಿ ನಾನು ನನ್ನ ಊಟಕ್ಕೆ ಏನ್ ಬೇಕಲ್ಲ ಅದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕೆಲಸ ಬೇಕು. ಹಾಗಾಗಿ ಒಂದು ಪ್ರೊಫೆಷನ್ ಅನ್ನ ಮಾಡಿ. ಇದಿಷ್ಟು ಇದ್ರ ಅರ್ಥ. ಮೊದಲು ಯಾವ್ದು ಬರ್ದಿದಾರಲ್ಲ ಅವೆಲ್ಲವೂ ಒಂದಕ್ಕೊಂದು ಲಿಂಕ್ ಇರತ್ತೆ. ಓದ್ತೀರಾ? ಆಗುತ್ತಾ? ಇಲ್ಲ ಇದ್ರ ಮೇಲೆ ಪೂರ್ತಿಯಾಗಿ ಪ್ರಶ್ನೆ ಬಂದಿದೆ, ನಿಮ್ಗೆ ನೆನಪಿರ್ಲಿ. ಈ ಆರ್ಟಿಕಲ್ 19 ಅನ್ನ ಪ್ರೋಗ್ರೆಸಿವ್ ರೈಟ್ ಅಂತ ಕರಿತೀವಿ. ಆರ್ಟಿಕಲ್ 21 ಮತ್ತೆ ಆರ್ಟಿಕಲ್ 19 ಇವೆರಡೂ ಸಹ ಇನ್ಏಲಿಯನಬಲ್, ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯವಾಗಿರೋಂಥ ಅಂಶಗಳು. ಇವುಗಳನ್ನ ಬಿಟ್ಟು ಮನುಷ್ಯನ ಜೀವನ ಇಲ್ಲ. ಎರಡು ಹುಟ್ಟಿದ್ಯಾ? ಅರ್ಥ ಆಯ್ತಾ? ನೀವ್ ಹೇಳಿ. ನ್ಯೂಸ್ ಪೇಪರು ಯಾವ ಅಂಡರ್ ಬರುತ್ತೆ? ಬೇಗ 19 ಏನು? ಸರಿನಾ? ಮೀಡಿಯಾ ಯಾರ ಅಂಡರ್ ಬರುತ್ತೆ? ಸರಿನಾ? ಸೀರಿಯಲ್ಗಳು ಯಾರ ಅಂಡರ್ ಬರ್ತವೆ? ಈ ಧಾರಾವಾಹಿನಲ್ಲಿ ಗಲೀಜೆಲ್ಲ ತೋರಿಸ್ತಲ್ಲ, ಅದು ಯಾವ್ದ್ರಲ್ಲಿ ಬರುತ್ತೆ? ಏನಲ್ಲೇ ಬರುತ್ತೆ. ಅವ್ರಿಗೆಲ್ಲ ಈ ಫಂಡಮೆಂಟಲ್ ಇದನ್ನ ರೈಟ್ಸ್ ನ ಕೊಟ್ಟು ಪೂರ್ತಿಯಾಗಿ ಹಾಳು ಮಾಡಿದ್ದಾರೆ. ಇವತ್ತಿನ ದಿವಸ ಅವರು ತುಂಬ್ತಾರಂತ ಮೌಢ್ಯವನ್ನ ಜಗತ್ತಲ್ಲಿ ಇನ್ಯಾರೂ ತುಂಬ್ತಾ ಇಲ್ಲ. ನೀವೇನಾರ ಸೀರಿಯಲ್ಗಳನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇವಾಗೆಲ್ಲ ಬಂದಿದೆ. ಬರೀ ಬೆಳಗಿಂದ ಸಂಜೆವ್ರು ನೀವು ಹಾಕಿದ್ರೆ ಅತ್ತೆ ಸೊಸೆಗೆ ಆಪಿಡ ಅಂತದ್ದು, ಇಲ್ಲ ಅಂತಾರೆ ಸೊಸೆ ಅತ್ತೆಗೆ ಆಪಿಡ ಅಂತ. ಇವಿಷ್ಟೇನೆ, ಅತ್ತೆ ಸೊಸೆ ಜಗಳ. ಸೀರಿಯಲ್ ಹೆಸರು ಹಂಗೆ ಇದೆ, ಮನೆಯೊಂದು ಮೂರು ಬಾಗಿಲ. ಅಲ್ಲಿ ಸೊಸೈಟಿನ ಕಟ್ಟಬೇಕು ತಾನೆ, ಅವರು ಮಾಡ್ತಾರೆ ಕೆಲಸ ಏನು? ಇವ್ರಿಗೆಲ್ಲ ಎಲ್ಲಿ ಕೊಟ್ಟಿದ್ದಾರೆ? 19 ಕೊಟ್ಟಿದ್ದಾರೆ. ಈಗ 19 ಈಗ ನೋಡಿ, ಯಾವುದೇ ಒಂದು ರೈಟ್ಸ್ ಪ್ರೋಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಜನ ಸುಮ್ಮನಿರೋದಿಲ್ಲ. ಪುಕ್ಕಟೆ ಸಿಗ್ತಾ ಇದೆ ಅಂತಂದ್ರೆ ಅಡ್ಡಾದಿಡ್ಡಿ ಉಜ್ಜಾಡ್ಬಿಡ್ತಾರೆ. ಹಾಗಾಗಿ ಇಮಿಡಿಯೇಟ್ ಆಗಿ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಅಥವಾ ಕಾನ್ಸ್ಟಿಟ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ ರಿಸ್ಟ್ರಿಕ್ಷನ್ ಅನ್ನ ಹಾಕಿ. ಎಲ್ಲದ ಸಂದರ್ಭದಲ್ಲೂ ಹಂಗಿದೆ. ರೈಟ್ ಕೊಟ್ಟಿದ್ದೀನಿ ಅಂತಂದ್ರೆ ರಿಸ್ಟ್ರಿಕ್ಷನ್ ಇರ್ಲೇದೆ. ಸೊ ಈ ರಿಸ್ಟ್ರಿಕ್ಷನ್ ಇರೋ ಕಾರಣದಿಂದಾಗಿ ಈ ಎಲ್ಲಾ ಭಾಗಗಳಿಗೂ ಇಲ್ಲಿರುವ ಏನಿದಾವಲ್ಲ ಎಲ್ಲವಕ್ಕೂ ಸಹ ರಿಸ್ಟ್ರಿಕ್ಷನ್ಸ್ ಇದೆ. ಆರ್ಟಿಕಲ್ 19(1)(a) ಇದೆಯಲ್ಲ, ಫಂಡಮೆಂಟಲ್ ಸ್ಪೀಚ್ ಏನಿದೆಯಲ್ಲ, ಆ ಸ್ಪೀಚ್ಗೆ ಎಷ್ಟು ರಿಸ್ಟ್ರಿಕ್ಷನ್ಸ್ ಇದೆ? 8 ರಿಸ್ಟ್ರಿಕ್ಷನ್ಸ್ ಇದೆ. ಇದೊಂದಕ್ಕೆ ಅತಿ ಹೆಚ್ಚಾಗಿರೋಂತಹ ರಿಸ್ಟ್ರಿಕ್ಷನ್ಸ್ ಇದಕ್ಕಿರೋದು. ಯಾವಾಗ್ಲೂ ಸಹ ಇದ್ರ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಈ 8ಅನ್ನ ಹೊರತುಪಡಿಸಿ ಬೇರೆ ಯಾವ್ದ್ರಲ್ಲೂ ಸಹ ರಿಸ್ಟ್ರಿಕ್ಷನ್ ಹಾಕಂಗಿಲ್ಲ. ಆ 8 ಯಾವ್ದು ಅಂತಂದ್ರೆ ಸೆಕ್ಯೂರಿಟಿ ಇರ್ಬೋದು, ಅಥವಾ ಫ್ರೆಂಡ್ಲಿ ರಿಲೇಶನ್ಶಿಪ್ ವಿತ್ ಅದರ್ ನೇಷನ್ಸ್ ಇರ್ಬೋದು, ಇಲ್ಲ ಅಂದ್ರೆ ಡಿಫಾಮೇಷನ್ ಇರ್ಬೋದು, ಕಂಟೆಂಪ್ಟ್ ಆಫ್ ಕೋರ್ಟ್ ಇರ್ಬೋದು. ಈ ತರ 8 ಏನಿದಾವಲ್ಲ ಅವ್ 8. ಅವುಗಳನ್ನ ಹೊರತುಪಡಿಸಿದ್ರೆ ಕೆಳಗಿಳಿದ್ರೆ ಇಲ್ಲಿರಂತಹ ಇನ್ನು ಮಿಕ್ಕಿರಂತ 5 ಇದಾವಲ್ಲ ಇವುಗಳಿಗೆ ರಿಸ್ಟ್ರಿಕ್ಷನ್ಸ್ ಕಡಿಮೆ. ಕೆಲವೊಂದಕ್ಕೆ 2 ಇದಾವೆ, ಕೆಲವೊಂದಕ್ಕೆ 3 ಇದಾವೆ. ನಾವೇನಾದ್ರೂ ಪ್ರೊಫೆಷನ್ ಅಂತ ಹೋಗಿದೀವಿ ಅಥವಾ ಮೂವ್ಮೆಂಟ್ ಅಂತ ಹೋಗಿದೀವಿ, ರೆಸಿಡೆನ್ಸ್ ಅಂತ ಹೋಗಿದೀವಿ ಅಂತಂದ್ರೆ ಇಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಅಲ್ಲಿರಂತ ಟ್ರೈಬಲ್ಸ್ ನ ಕನ್ಸಿಡರ್ ಮಾಡ್ತಾರೆ, ಮತ್ತೆ ಜನರಲ್ ಪಬ್ಲಿಕ್ ನ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಇಲ್ಲಿರೋ ರಿಸ್ಟ್ರಿಕ್ಷನ್, ಇಲ್ಲಿರೋ ರಿಸ್ಟ್ರಿಕ್ಷನ್ ಎರಡನ್ನ ಓದ್ಬೇಕು. ಆಯ್ತಾ? ದೇರ್ ಇಸ್ ಯಾವುದೇ ಒಂದು ಸಂದರ್ಭದಲ್ಲಿ ರೈಟ್ಸ್ ನ ನಿಮ್ ಕೈಗೆ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಯಾವ ಕಾನ್ಸ್ಟಿಟ್ಯೂಷನ್ ಕೊಡಬೇಕು. ಸೊ ದೇರ್ ವಿಲ್ ಬಿ ರೀಸನಬಲ್ ರಿಸ್ಟ್ರಿಕ್ಷನ್. ಬನ್ನಿ ಕ್ವಶನ್ ನಂಬರ್ 35. ಕ್ವಶನ್ ನಂಬರ್ 35 ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆಯಾ ತಪ್ಪಿದೆಯಾ? ಒಬ್ಬ ವ್ಯಕ್ತಿಗೆ ನಾವೇನಾರ ಜೈಲಿಗೆ ಕರ್ಕೊಂಡು ಕೂರಿಸಿದೀವಿ ಅಂತಂದ್ರೆ ಅದು ವೈಲೇಷನ್ ಆಫ್ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ನೆಕ್ಸ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ರೈಟ್ ಟು ಲೈಫ್ is one of the basic human rights and not even the state has the authority to violate that right. ಅಲ್ಲಿ ಬರ್ದಿರೋಂಥ ಸ್ಟೇಟ್ ಏನಿದೆಯಲ್ಲ ಆ ಸ್ಟೇಟು ಕ್ಯಾಪಿಟಲ್ ಲೆಟರ್ ಬರ್ದೋರ ಸ್ಮಾಲ್ ಲೆಟರ್ ಬರ್ದೋರ? ಸಣ್ಣ ಆ ಸ್ಟೇಟ್ ಅಂತ ಪದಕ್ಕೆ 3 ಡೆಫಿನೇಷನ್ ಹೇಳಿದೀನಿ. ಒಂದು ಇಂಟರ್ನ್ಯಾಷನಲ್ ಸೆನ್ಸ್ ಅಲ್ಲಿ, ಇನ್ನೊಂದು ಫೆಡರಲ್ ಸೆನ್ಸ್ ಅಲ್ಲಿ, ಮೂರನೇದು ಯಾವ ಸೆನ್ಸ್ ಅಲ್ಲಿ ಹೇಳಿದೀವಿ? ಆರ್ಟಿಕಲ್ ಸಣ್ಣ ಯಾವ್ದ್ರಲ್ಲಿ? ಆರ್ಟಿಕಲ್ 12 ತಾನೇ ಹೇಳಿರೋದು. ಅಲ್ಲಿ ಬರ್ದಿರೋಂಥ ಪದ ಯಾವುದು? ಆರ್ಟಿಕಲ್ 12 ತಾನೆ. ಆರ್ಟಿಕಲ್ 12 ಅದರಲ್ಲಿ ಆರ್ಟಿಕಲ್ 12 ಅಂದ್ರೆ ಯಾರು ಬರ್ತಾರೆ? ಸೆಂಟ್ರಲ್ ಗವರ್ನಮೆಂಟ್. ಇದ್ರಲ್ಲಿ ಪಾರ್ಲಿಮೆಂಟ್ ಬರುತ್ತೆ, ಅದು ಬೇರೆದು ಬರುತ್ತೆ. ಸ್ಟೇಟ್ ಗವರ್ನಮೆಂಟ್, ಲೋಕಲ್ ಗವರ್ನಮೆಂಟ್, ಎನಿ ಅದರ್ ಅಥಾರಿಟಿ. ನೆಕ್ಸ್ಟ್ ಕ್ವಶನ್ ನಂಬರ್ ಸ್ಟೇಟ್ಮೆಂಟ್ 3. Article 21 says that right of women to make reproductive choices is not dimension of personal liberty. ಆಯ್ಕೆಗೆ ಆಯ್ಕೆ ಇಲ್ಲ ಅಂತ. ಆಯ್ಕೆ ಇದೆ ತಾನೆ ಅದಕ್ಕೆ? ಬನ್ನಿ
Third statement is wrong. First statement and second statements are correct. Next, question number 36. Which of the following are regarded as the main feature of rule of law? First one, limitation of the powers. Second one, equality before law. Third one, people's responsibility to government, liberty and civil rights. ಈ ಕಾನ್ಸೆಪ್ಟ್ ಯಾರು ಕೊಟ್ಟಿರೋದು? ಎ.ವಿ. ಡೈಸಿ. ಭಾರಿ ಪರಿಚಯಸ್ತು ಅನ್ಸುತ್ತೆ, ಎಲ್ಲ ಜೋರಾಗಿ ಹೇಳ್ತಿದ್ದೀರಾ. ಹೇಳಿ, ಏನಂತ ಹೇಳ್ತಾರೆ ಎ.ವಿ. ಡೈಸಿ? ಲಿಮಿಟೇಷನ್ಸ್ ಆಫ್ ದ ಗವರ್ನಮೆಂಟ್. ಇವ್ರು ಕೊಡುವಂತಹ ಥಿಯರಿ, ಆ ಥಿಯರಿನಲ್ಲಿ ಏನಂತ ಹೇಳುತ್ತೆ ಅಂತಂದ್ರೆ, ಲಾ ದಟ್ ರೂಲ್ಸ್, ಕಾನೂನು ನಮ್ಮನ್ನ ರೂಲ್ ಮಾಡೋಂಥದ್ದು, ನಾಟ್ ದ ಇಂಡಿವಿಜುವಲ್ ಅಂತ. ನಮ್ಮನ್ನ ಯಾವ ಒಬ್ಬ ವ್ಯಕ್ತಿ ರೂಲ್ ಮಾಡಂಗಿಲ್ಲ, ಕಾನೂನು ಇದ್ದರೆ ಮಾತ್ರ ನಮ್ಮನ್ನ ರೂಲ್ ಮಾಡಕ್ ಸಾಧ್ಯ ಇರೋದು ಫಸ್ಟ್. ಸೆಕೆಂಡ್ ಒನ್, ನೋಬಡಿ ಈಸ್ ಅಬೌವ್ ದ ಲಾ ಅಂತ ಹೇಳಿ, ಯಾರು ಸಹ ಕಾನೂನಿನ ಮೇಲೆ ಇಲ್ಲ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತ. ನೆಕ್ಸ್ಟ್ ಥರ್ಡ್ ಆಸ್ಪೆಕ್ಟ್ ಏನಂತ ಹೇಳುತ್ತೆ ಅಂತಂದ್ರೆ, ಈ ಒಂದು ಕಾನ್ಸ್ಟಿಟ್ಯೂಷನ್ ಬಂದಿರೋದು ಯಾರಿಂದ ಅಂದ್ರೆ ಜನರಿಂದ. ಈ ಜನರು ಎಲ್ಲಿದ್ದಾರೆ ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಈ ಪಾರ್ಲಿಮೆಂಟೇ ಶ್ರೇಷ್ಠ ಕಾನ್ಸ್ಟಿಟ್ಯೂಷನ್ಗಿನ್ನ ಅಂತ. ಇವು ಮೂರು ಅಂಶಗಳನ್ನ ಎ.ವಿ. ಡೈಸಿ ಹೇಳ್ತಾರೆ. ಅವ್ರದ್ದು ರೂಲ್ ಆಫ್ ಲಾ ಅಲ್ಲಿರುವಂತಹ ವಿದೇಶಕ್ಕೆ ಅನ್ವಯ ಆಗುತ್ತೆ. ಯಾವ್ದಕ್ಕೆ ಅಂತಾರೆ? ಇಂಗ್ಲೆಂಡ್ಗೆ. ಸೊ ಅಲ್ಲಿ ರಾಜ ಏನ್ ಮಾಡ್ತಿದ್ದ ಅಂತಂದ್ರೆ ಎಲ್ಲವನ್ನ ಆತನೆ ಮಾಡ್ತಾ ಇದ್ದ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ, ಇಂಗ್ಲೆಂಡ್ ನ ಆಗಿನ ಕಾಲದಲ್ಲಿ ರೆಕ್ಸ್ ಅಂತ ಕರೀತಾರೆ. ರೆಕ್ಸ್ ಅಂತಂದ್ರೆ ಕಿಂಗ್ ಈಸ್ ದ ಲಾ ಅಂತ. ಅವ್ನು ಏನ್ ಹೇಳ್ತಾನಲ್ಲ ಅದೇ ಲಾ ಅಂತ. ಅದು ಈಗ ಇವತ್ತಿನ ದಿವಸಕ್ಕೆ ಏನಾಗಿದೆ? ರೆಕ್ಸ್ ಆಗಿದೆ, ಉಲ್ಟಾಗಿದೆ. ಲಾ ಈಸ್ ದ ಕಿಂಗ್ ಅಂತ ಹೇಳಿ ಇದು. ಸೊ ಈ ರಾಜ ಹೇಳಿದ್ದೆಲ್ಲ ಲಾ ಆಗ್ತಾ ಇತ್ತು. ಇವತ್ತೇನಾಗ್ತಾ ಇದೆ? ಲಾ ಏನ್ ಹೇಳುತ್ತಲ್ಲ ಅದು ಮಾತ್ರ ಇಂಪ್ಲಿಮೆಂಟ್ ಮಾಡ್ಬೇಕು ಪೊಲೀಸು. ಹಾಗಾಗಿ ಪೊಲೀಸ್ ನಿಮ್ಮನ್ನ ಏನಾರು ಹಿಡಿಯಕ್ ಬಂದಿದ್ದಾರೆ ಅಂತಂದ್ರೆ, ನಿಮ್ ಫ್ರೆಂಡ್ ಜೊತೆ ನೀವೆಲ್ಲರೂ ಪಾರ್ಕಲ್ಲಿ ಅಲ್ಲಿ ಕೂತಿದ್ದೀರಾ ಅಂತಂದ್ರೆ ಏನೋ ಸಮಸ್ಯೆ ಇದೆಯಾ? ಇಲ್ಲ ತಾನೆ? ಲಾ ಅದನ್ನ ಅಪೋಸೆ ಮಾಡೋದಿಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಲಾ ಅಂಡ್ ಇಂಡಿವಿಜುವಲ್. ಲಾ ವಿಲ್ ರೂಲ್, ನಾಟ್ ದ ಇಂಡಿವಿಜುವಲ್. ನೆಕ್ಸ್ಟ್, ನೋಬಡಿ ಈಸ್ ಅಬೌವ್ ದ ಲಾ. ಇನ್ ಕೇಸ್ ಏನಾದ್ರು PM ಏನಾದ್ರೂ ಸಮಸ್ಯೆ ಮಾಡಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಯಾರನ್ನಾರು ಕಾರಲ್ಲಿ ಗುಚ್ಚವನೆ ಅಂತಂದ್ರೆ PM ಗೂ ಅದೇ ಶಿಕ್ಷೆ. ನಾನೇನಾರು ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ನಂಗೆ ಗುಚ್ಚಿನಿ ಅಂದ್ರೆ ನನಗೂ ಅದೇ ಶಿಕ್ಷೆ. ಅಂಬಾನಿ ಏನಾರ ಬಂದು ಅವನಿದನ್ನಲ್ಲ, ಈ ಅಂಬಾನಿ ಬಂದು ಅವನೇನಾರು ಯಾರಿಗಾರು ಗುಚ್ಚವನೆ ಅಂತಂದ್ರೆ ಅವನಿಗೂ ಅದೇ ಶಿಕ್ಷೆ. ದುಡ್ಡಿದ್ರುವೆ, ಅಧಿಕಾರ ಇದ್ರುವೆ, ನಾನಾದ್ರು. ಸೊ ಅದನ್ನೇನ್ ಕರಿತೀವಿ ಅಂತಾರೆ? ನೋಬಡಿ ಈಸ್ ಅಬೌವ್ ದ ಲಾ. ಸೊ ಈ ಎರಡು ಪ್ರಿನ್ಸಿಪಲ್ ನಾವು ತಾಣ್ತೀವಿ ರೂಲ್ ಆಫ್ ಲಾ ನಲ್ಲಿ. ಈ ಮೂರನೇ ಪ್ರಿನ್ಸಿಪಲ್ ಇದೆಯಲ್ಲ, ಇದನ್ನ ನಾವು ತಾಣಲ್ಲ. ಇಂಡಿಯಾದಲ್ಲಿ ಯಾರು ಸುಪ್ರೀಮು? ಪೀಪಲ್. ಸಣ್ಣ ಪೀಪಲ್ ಸುಪ್ರೀಮಾ? ಯಾವ್ದು ಸುಪ್ರೀಮು? ಕಾನ್ಸ್ಟಿಟ್ಯೂಷನ್ ಸುಪ್ರೀಂ. ಸಣ್ಣ ಪಾರ್ಲಿಮೆಂಟು ನಮಗೆ ಸುಪ್ರೀಂ ಅಲ್ಲ, ಕಾನ್ಸ್ಟಿಟ್ಯೂಷನ್ ಸುಪ್ರೀಂ. ಹಾಗಾಗಿ ಇವೆರಡನ್ನ ನಾವು ತಗೊಂತೀವಿ, ಮೂರನೇ ಅಂತನ್ನ ತೆಗೆದುಕೊಳ್ಳುವುದಿಲ್ಲ. ಡೌಟ್ ಇದೆಯಾ? ಅರ್ಥ ಆಯ್ತಾ? ಸೊ ಅದನ್ನ ಆದ್ಮೇಲೆ ನೀವು ನೋಡಿ. ಮೊದಲನೇದು ಲಿಮಿಟೇಷನ್ ಆಫ್ ಪವರ್ಸ್. ಮೊದಲೇ ಹೇಳ್ಕೊಟ್ಟಿದ್ದೀನಿ. ಲಿಮಿಟೆಡ್ ಗವರ್ನಮೆಂಟ್ ಅಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ಲಿಮಿಟ್ಸ್ ಹಾಕುತ್ತೆ ಅಂತ. ಸೊ ನಮ್ಮ ಹತ್ರ ಇರೋಂಥದ್ದು ಸುಪ್ರೀಮಸಿ ಯಾವುದು? ಕಾನ್ಸ್ಟಿಟ್ಯೂಷನಲ್ ಸುಪ್ರೀಮಸಿ. ಆಯ್ತಾ? ನೆಕ್ಸ್ಟ್ ಎರಡನೇದು ಈಕ್ವಾಲಿಟಿ ಬಿಫೋರ್ ಲಾ. ನೆಕ್ಸ್ಟ್ ಮೂರನೇದು ಪೀಪಲ್ಸ್ ರೆಸ್ಪಾನ್ಸಿಬಿಲಿಟಿ ಟು ದ ಗವರ್ನಮೆಂಟ್. ನಾನು ಹೇಳ್ಕೊಟ್ಟಿರೋಂಥ ಥಿಯರಿನಲ್ಲಿ ಏನಾರು ಇದೆಯಾ? ಅದಕ್ಕೆ ಅರ್ಥ ಏನಿದೆ ತೆಗೆದಾಯ್ತು. ಮೂರನೇದು ಯಾವುದು? ಲಿಬರ್ಟಿ ಅಂಡ್ ಸಿವಿಲ್ ರೈಟ್ಸ್. ನನಗೂ ರೈಟ್ಸ್ ಇದೆ, ನಿನ್ಗೂ ರೈಟ್ಸ್ ಇದೆ. ಈಕ್ವಾಲಿಟಿ, ಈಕ್ವಲ್ ರೈಟ್ಸ್ ಇದೆ. ಮೂರು ಕಾನ್ಸೆಪ್ಟ್ ಇದೆ, ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಈಸಿಯೆಸ್ಟ್ ಆಫ್ ಆಪ್ಷನ್ ನೀವೇ ಓದಿ ಹೇಳ್ಬೇಕು. ಏನಾ? ಸೊ ಅಲ್ಲಿ ಕೊಟ್ಟಿರೋದು ಏನು ಅಂತಂದ್ರೆ, which one of the following statements regarding freedom to manage religious affairs as per the constitution is not correct ಅಂತ. Every religious denomination shall have the right to manage its own affairs in matters religion except some minor communities ಅಂತ ಇದೆ. ಕೆಲವು ಸಮುದಾಯಗಳು ಅಥವಾ ಕೆಲವು ಮೈನಾರಿಟಿ ಕಮ್ಯುನಿಟೀಸ್ ನ ಬಿಟ್ಟು ಬೇರೆ ಎಲ್ಲರಿಗೂ ಅವಕಾಶ ಇದೆ ಅಂತ. ಭಾರತ ದೇಶದಲ್ಲಿ ಹಂಗಿದೆ ಕಾನ್ಸ್ಟಿಟ್ಯೂಷನ್. ಏನಂತ ಹೇಳುತ್ತೆ? ಎವ್ರಿ ಮೈನಾರಿಟಿ ಅಂತೇಳಿ. ಅದು ರಿಲಿಜಿಯಸ್ ಇರ್ಬೋದು, ಇಲ್ಲ ಲಿಂಗ್ವಿಸ್ಟಿಕ್ ಇರ್ಬೋದು. 10 ಜನ ಇರ್ಲಿ, 20 ಜನ ಇರ್ಲಿ, 100 ಜನ ಇರ್ಲಿ, 1,00,000 ಜನ ಇರ್ಲಿ, ಮೆಜಾರಿಟಿಗೆ ಭಿನ್ನವಾಗಿದೆ ಅಂತಂದ್ರೆ ಅದನ್ನ ನಾವೇನ್ ಕನ್ಸಿಡರ್ ಮಾಡ್ತೀವಿ?
ಮೈನಾರಿಟಿ ಅಂತೇಳಿ. ಸೊ ದೇ ಹ್ಯಾವ್ ದ ಪವರ್ ಟು ಮ್ಯಾನೇಜ್ ದೇರ್ ಓನ್ ಅಫೇರ್ಸ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇನ್ ಮಿಕ್ಕಿರ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಎವ್ರಿ ರಿಲಿಜಿಯನ್ ಆರ್ ಎನಿ ಸೆಕ್ಷನ್ ದೇರ್ ಶಲ್ ಹ್ಯಾವ್ ದ ರೈಟ್ ಟು ಓನ್ ಅಂಡ್ ಅಕ್ವೈರ್ ಮೂವಬಲ್ ಅಂಡ್ ಇಮೂವಬಲ್ ಪ್ರಾಪರ್ಟಿ. ಕರೆಕ್ಟ್ ಆಗಿದೆಯಾ? ಫಸ್ಟ್ ಸ್ಟೇಟ್ಮೆಂಟ್ ರಾಂಗು, ಇನ್ ಮಿಕ್ಕಿರೆಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್. ಕ್ವಶನ್ ನಂಬರ್ 38 ಬನ್ನಿ. Which one of the following statements regarding the fundamental duties contained in the Constitution of India are correct ಅಂತ ಇದೆ. Fundamental duties have formed the part of Constitution since the adoption. ಮೂಲದಿಂದ ಇದ್ವಾ? ಇಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. Fundamental duties are applicable only to citizens. That is true. Fundamental duties have become part of Constitution in accordance with the recommendation made by the Swaran Singh Committee. That is also true. Fourth statement is wrong statement. 2 and 3 are correct. Option C. Next. Consider the following provisions under DPSP as enshrined in the Constitution of India. ಅವ್ರು ಕೇಳ್ತಾ ಇರೋದು ಗಾಂಧಿಯನ್ ಪ್ರಿನ್ಸಿಪಲ್ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಆ ಗಾಂಧಿಯನ್ ಪ್ರಿನ್ಸಿಪಲ್ ಅವು ಯಾವ ಅಂತ ನೋಡ್ಕೊಳ್ಳಿ. ಅಲ್ಲಿ DPSP ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಆ DPSP ನಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನ್ ವೆದರ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಮೇಡ್ ದ ಸೆಗ್ರಿಗೇಷನ್ ಆಸ್ ಗಾಂಧಿಯನ್ ಪ್ರಿನ್ಸಿಪಲ್ಸ್, ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಆರ್ ಲಿಬರಲ್ ಪ್ರಿನ್ಸಿಪಲ್. ಕಾನ್ಸ್ಟಿಟ್ಯೂಷನ್ ಮಾಡಿದ್ಯಾ? ಕಾನ್ಸ್ಟಿಟ್ಯೂಷನ್ ಮಾಡಿಲ್ಲ. ಇದು ಕಾನ್ಸ್ಟಿಟ್ಯೂಷನ್ ಮಾಡಿಲ್ಲ, ಫೌಂಡಿಂಗ್ ಫಾದರ್ಸ್ ಮಾಡಿಲ್ಲ, ಯಾರು ಮಾಡಿಲ್ಲ. ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರ ನಾವು ಮಾಡ್ಕೊಂಡ್ರಂಥದ್ದು. ಇದರಲ್ಲಿ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಎಲ್ಲವೂ ಯಾರಿಗೆ ಅನುಕೂಲಕರವಾಗಿದ್ದಾವೆ ಅಂದ್ರೆ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಏನಿದೆಯಲ್ಲ ಅದಕ್ಕೆ ಪೂರಕವಾಗಿರಂತ ಇದಾವೆ. ಇವೆರಡನ್ನ ಹೊರತುಪಡಿಸಿದ್ರೆ ಅದು ಲಿಬರಲ್ ಮೈಂಡ್ ಸೆಟ್ ಅಂತ ಕರೀತೀವಿ. ಸೊ ಗಾಂಧಿಯನ್ ಪ್ರಿನ್ಸಿಪಲ್ ನ ಒಂದನ್ನ ನೆನ್ಪಿಡಿ, ಇನ್ ಮಿಕ್ಕಿರವೆಲ್ಲ ನಿಮ್ಗೆ ನೆನಪಾಗ್ತವೆ. ಮೊದಲು ನಮ್ಗೆ ನೆನಪಾಗಬೇಕಾದ್ರೆ ಏನು ಅಂತಂದ್ರೆ ಗಾಂಧೀಜಿ ಅವರಿಗೆ ಯಾವ್ದ್ರಲ್ಲಿ ಅತಿ ಹೆಚ್ಚು ಆಸಕ್ತಿ ಇತ್ತು ಅಂತಂದ್ರೆ ಎಲ್ಲಿಗೆ ಹೋದ್ರು ಅವ್ರಿಗೆ ಹಳ್ಳಿಗಳ ಬಗ್ಗೆ ಆಸಕ್ತಿ ಇತ್ತು. ಹಳ್ಳಿಗಳ ಬಗ್ಗೆ ಆಸಕ್ತಿ ಇರೋದ್ರಿಂದ ಅವರು ಪಂಚಾಯತ್ ಏನಿದೆಯಲ್ಲ ಅವುಗಳನ್ನ ಪ್ರಮೋಟ್ ಮಾಡ್ತಾರೆ. ನೆಕ್ಸ್ಟ್, ಗಾಂಧೀಜಿಯವ್ರಿಗೂ ಮತ್ತೆ ನೆಹರು ಅವ್ರಿಗೂ ಆತ್ಮೀಯ ಸಂಬಂಧ ಇದ್ರು ಇಬ್ಬರಲ್ಲೂ ಇದ್ದಂತ ವ್ಯತ್ಯಾಸ ಯಾವುದು ಅಂತಂದ್ರೆ ಒಬ್ರು ಮಾಸ್ ಪ್ರೊಡಕ್ಷನ್ಗೆ ಒತ್ತನ್ನ ಕೊಡ್ತಾರೆ, ಇನ್ನೊಬ್ರು ಪ್ರೊಡಕ್ಷನ್ ಬೈ ಮಾಸ್ಗೆ ಒತ್ತನ್ನ ಕೊಡ್ತಾರೆ. ಎರಡು ಡಿಫ್ರೆಂಟ್ ಮೀನಿಂಗ್ ಇದೆ. ಸೊ ಪ್ರೊಡಕ್ಷನ್ ಬೈ ಮಾಸ್ ಅನ್ನೋದೇನಿದೆಯಲ್ಲ ಇದು ಗಾಂಧೀಜಿಯವರ ತತ್ವ. ಮಾಸ್ ಪ್ರೊಡಕ್ಷನ್ ಅನ್ನೋದೇನಿದೆಯಲ್ಲ ಅದು ನೆಹರೂರವರ ತತ್ವ. ಇಂಡಸ್ಟ್ರೀಸ್ ಮೆಷಿನ್ಸ್ ನ ಬಳಸ್ಕೊಂಡು ನಾವು ಜಾಸ್ತಿ ಉತ್ಪಾದನೆ ಮಾಡೋಣ ಅಂತ. ಇವ್ರೇನಂತ ಹೇಳ್ತಾರೆ ಅಂತಂದ್ರೆ ಅತಿ ಹೆಚ್ಚು ಜನರಿಗೆ ಅವಕಾಶವನ್ನು ಉದ್ಯೋಗ ಅವಕಾಶ ಮಾಡ್ಕೊಡ್ಬೇಕು ಅಂತ. ಸೊ ನೀವೇ ಹೇಳಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಮಾಡ್ಕೊಡುವಂತಹ ಇಂಡಸ್ಟ್ರೀಸ್ ಯಾವ ಇಂಡಸ್ಟ್ರೀಸು? ಕಾಟೇಜ್ ಇಂಡಸ್ಟ್ರಿ. ಅದು ಗಾಂಧೀಜಿಯವರ ತತ್ವ. ಕಾಟೇಜ್ ಇಂಡಸ್ಟ್ರೀಸ್. ಯಾರು ಡೌಟ್ ಇದೆಯಾ? ಒಂದು ಮಾಸ್ ಪ್ರೊಡಕ್ಷನ್ ಆಯ್ತು, ಕಾಟೇಜ್ ಇಂಡಸ್ಟ್ರೀಸ್ ಆಯ್ತು. ನೆಕ್ಸ್ಟ್, ಅವ್ರಿಗೆ ಹಸುಗಳ ಬಗ್ಗೆ ವಿಶೇಷವಾದಂತ ಆಸಕ್ತಿ ಇತ್ತು. ಗುಜರಾತ್ ಯಾರು ಬಂದ್ರು ಬರೀ ಅದೇ ಮಾಡೋದು ಕೆಲಸ, ಏನು ಮಾಡೋದಿಲ್ಲ. ಹಸುಗಳ ಬಗ್ಗೆ ಅಷ್ಟು ಆಸಕ್ತಿ ಇದೆ ಅಂತಂದ್ರೆ ಗಾಂಧೀಜಿಯವರನ್ನು ಸಹ ಹೇಳೋದು ಯಾವ್ದು ಅಂತಂದ್ರೆ ಉಪಯುಕ್ತವಾದಂತಹ ಜೀವಿಗಳನ್ನ ನಾವು ಕೊಲ್ಬಾರದು. ಬರೀ ಹಸು ಅಂತ ಅಷ್ಟೇ ಅಲ್ಲ, ಬೇರೆ ಎಲ್ಲ ಹೋಗೋದು ಅನ್ವಯ ಆಗುತ್ತೆ. ಸೊ ಇದು ಅತ್ತ ಇದಾದ ಮೇಲೆ ಪಂಚಾಯತ್ಸ್ ಆಯ್ತು, ನೆಕ್ಸ್ಟ್ ಕಾಟೇಜ್ ಇಂಡಸ್ಟ್ರೀಸ್ ಆಯ್ತು, ಅದಾದ್ಮೇಲೆ ಕೌ ಪ್ರೊಟೆಕ್ಷನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಇರೋಂಥದ್ದು, ನೀವು ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಇಲ್ಲಾಂತ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು, ಅದ್ರ ಮುಂದ್ಗಡೆ ನೀವೇನಾದ್ರು ಹೋದ್ರೆ ಒಂದು ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ಹಾಕಿದ್ರೆ ಒಬ್ಬ ರೋಡಲ್ಲಿ ಬಿದ್ದಿರ್ತಾನೆ, ಅವ್ನ ಪಕ್ಕದಲ್ಲಿ ಏನಿರುತ್ತೆ ಅಂತಾರೆ ಒಂದು ಬಾಟ್ಲ್ ಇರುತ್ತೆ. ಮೇಲ್ಗಡೆ ಯಾರು ನೋಡ್ತಾ ಇರ್ತಾರೆ? ಅವ್ರನ್ನ ಗಾಂಧೀಜಿಯವ್ರು ನೋಡ್ತಾ ಇರ್ತಾರೆ. ಕೆಳಗಡೆ ಏನ್ ಬರ್ದಿರ್ತಾರೆ? ಕುಡಿತಾ ಬೇಡ ಅಂತೇಳಿ ಬರ್ದಿರ್ತಾರೆ. ಅದು ಗಾಂಧೀಜಿಯವ್ರಿಗೆ ಬರ್ದವ್ರು ಅವನಿಗೆ ಬರ್ದವ್ರು ಗೊತ್ತಿಲ್ಲ. ಅವ್ನು ಆಲ್ರೆಡಿ ಕುಡಿದು ಮಲಿಕೊಂಡವನು ಅವನಾಗ್ಲೆ. ಕುಡಿತಾ ಬೇಡ ಅಂತ. ನೀವೇ ಹೇಳಿ, ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ಇವುಗಳು ಬೇಡ ಅಂತೇಳಿ ಯಾರು ಹೇಳ್ತಾರೆ? DPSP ನಲ್ಲಿ ಹೇಳುತ್ತೆ. ಅದು ಗಾಂಧಿಯನ್ ಪ್ರಿನ್ಸಿಪಲ್. ಇಷ್ಟೇ. ಕಾಟೇಜ್ ಇಂಡಸ್ಟ್ರೀಸು ಗಾಂಧಿಯನ್ ಪ್ರಿನ್ಸಿಪಲ್ಸ್ಗೆ. ನೆಕ್ಸ್ಟ್ ವಿಲೇಜ್ ಪಂಚಾಯತ್ಸು, ಅದಾದ್ಮೇಲೆ ಇನ್ಯಾವ್ದಿದೆ ಐತಾನೆ ಇರೋದು ಕೌ ಪ್ರೊಟೆಕ್ಷನ್, ಇಂಟಾಕ್ಸಿಕೇಟಿಂಗ್ ಡ್ರಗ್ಸು, ಅದಾದ್ಮೇಲೆ ಪಂಚಾಯತ್ಸು. ಇನ್ನೊಂದು ಯಾವ್ದು ಇದೆಯಾ? ಪ್ರಮೋಷನ್ ಆಫ್ ಇದು SC ಮತ್ತೆ ST ಗಳ ಅಭಿವೃದ್ಧಿಗೋಸ್ಕರ ದುಡಿಬೇಕು ಅಂತ ಇರೋದಿಲ್ಲ ಅದು. ನಿಮ್ಗೆ ಅವ್ರ ಇದರಲ್ಲಿ ಎಲ್ಲೆಲ್ಲಿ ಅವರು ಸ್ವಾತಂತ್ರ್ಯ ಸಂಗ್ರಾಮ ಏನಿದೆಯಲ್ಲ ಆ ಸಂದರ್ಭದಲ್ಲಿ ನೀವೇನಾದ್ರು ನೋಡಿದ್ರೆ SC ST ಗಳ ಅಭಿವೃದ್ಧಿಗೋಸ್ಕರ ಅವರೊಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಸಂಘವನ್ನು ಸ್ಟಾರ್ಟ್ ಮಾಡ್ತಾರೆ, ಹರಿಜನ ಅಂತ ಏನಿದೆಯಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 40. Consider the following statements. With reference to the Constitution of India, the directive principle state policy constitute limitations upon. ಯಾವುದರ ಮೇಲೆ ಇದು ಮಿತಿಯನ್ನ ಹಾಕುತ್ತೆ ಅಂತೇಳಿ ಅಲ್ಲಿ ಕೊಟ್ಟಿರೋದು ಏನು ಅಂತಂದ್ರೆ ಮಿತಿ ಅಂತ. ಸೊ ಅವ್ರಿಗೆ ಕೇಳ್ತಾರೆ, ಯಾವ್ದು ಕೇಳ್ತಾ ಇದಾರೆ? ಫಂಡಮೆಂಟಲ್ ಡ್ಯೂಟೀಸ್. ಸರಿನಾ? ಸೊ ಫಂಡಮೆಂಟಲ್ ಡ್ಯೂಟೀಸ್ ವೆದರ್ ದೇ ವಿಲ್ ಪುಟ್ ಲಿಮಿಟೇಷನ್ಸ್ ಆನ್ ದ ಎಕ್ಸಿಕ್ಯೂಟಿವ್ ಆಕ್ಷನ್. ಎಕ್ಸಿಕ್ಯೂಟಿವ್ ಆಕ್ಷನ್ ಅಂತಂದ್ರೆ ಕಾರ್ಯಾಂಗದ ಕೆಲಸದ ಮೇಲೆ ಅದು ಮಿತಿಯನ್ನ ಹಾಕುತ್ತಾ?
ಹಾಗೇನೆ ಶಾಸಕಾಂಗದ ಕೆಲಸದ ಮೇಲೆ ಮಿತಿಯನ್ನ ಹಾಕುತ್ತಾ? ಯಾವ್ದ್ರ ಮೇಲೂ ಹಾಕಲ್ಲ. ನನ್ ಆಫ್ ದಿ ಅಬೋ. ಅದೇ ಜಾಗದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆಯಲ್ಲ, ಆ ಜಾಗದಲ್ಲಿ ನಾನು ಏನಾದ್ರು ಫಂಡಮೆಂಟಲ್ ರೈಟ್ಸ್ ಹಾಕಿದ್ರೆ ಇಟ್ ವಿಲ್ ಇಂಪೋಸ್ ಲಿಮಿಟೇಷನ್ಸ್ ಆನ್ ದ ಆಕ್ಷನ್ಸ್ ಆಫ್ ಲೆಜಿಸ್ಲೇಚರ್, ಆಕ್ಷನ್ಸ್ ಆನ್ ದ ಗವರ್ನಮೆಂಟ್. ಕರೆಕ್ಟ್ ಆಗಿದೆಯಾ? ನೆಕ್ಸ್ಟ್ ಅದೇ ಜಾಗದಲ್ಲಿ ನಾನು ಏನಾರ DPSP ಹಾಕಿದ್ರೆ DPSP ವಿಲ್ ನಾಟ್ ಇಂಪೋಸ್ ಎನಿ ಲಿಮಿಟೇಷನ್. ಅದೇನಂತ ಹೇಳುತ್ತೆ? ನೀ ಮಾಡು 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 ಅಂತ ಹೇಳುತ್ತೆ ತಾನೆ, ಅದೇ ಅದ್ರ ಕೆಲಸ. ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಂದ್ರೇನೆ ಒಂದ್ ಅರ್ಥ, ಫಂಡಮೆಂಟಲ್ ರೈಟ್ಸ್ ಬಂದ್ರೇನೆ ಒಂದ್ ಅರ್ಥ. ಕ್ವಶನ್ ನಂಬರ್ 41. Article 1 of Indian Constitution declares Republic of India shall be Union of States. Which one of the following statements is not true in relation to this? ಅಂತ ಇದೆ. ಡೌಟ್ ಇದೆಯಾ? ಫಸ್ಟ್ ಒನ್ ಕರೆಕ್ಟ್ ಆಗಿದೆ, ಸೆಕೆಂಡ್ ಒನ್ ರಾಂಗ್ ಸ್ಟೇಟ್ಮೆಂಟ್, ಥರ್ಡ್ ಒನ್ ರಾಂಗ್ ಥರ್ಡ್ ಸ್ಟೇಟ್ಮೆಂಟ್, ಅಂಡ್ ದ ಫೋರ್ತ್ ಒನ್ is correct statement. The second statement is wrong. What is the definition of true federation? ಒಂದು ಜಾಗವನ್ನ ಅಥವಾ ಒಂದು ರಾಷ್ಟ್ರವನ್ನ ಸಂಯುಕ್ತ ರಾಷ್ಟ್ರ ಅಂತೇಳಿ ಕರಿಬೇಕು ಅಂತಂದ್ರೆ ಆ ಸಂಯುಕ್ತ ರಾಷ್ಟ್ರಕ್ಕಿರಂತ ಗುಣಲಕ್ಷಣಗಳೇನು? ಅದು ಡಿವಿಷನ್ ಆಫ್ ಪವರ್, ಅದು ಫೆಡರಲಿಸಮ್, ಯೂನಿಟರಿ, ಅದು ಬಿಟ್ಟಾಗ್ತದೆ. ನಾನು ಕೇಳ್ತಾ ಇರೋದು ಒಂದು ರಾಷ್ಟ್ರವನ್ನ ಸಂಯುಕ್ತ ರಾಷ್ಟ್ರ ಅಂತೇಳಿ ಕರಿಬೇಕು ಅಂತಂದ್ರೆ ಅದು ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಅಂತಂದ್ರೆ ಸುಟ್ಟು ಬಿಟ್ಟು ಹಾಕಿ ಕೂತಿರ್ತಾರೆ ಅಂತ. ಫೆಡರೇಷನ್ ಅಂತಂದ್ರೆ ಸಂಯುಕ್ತ ರಾಷ್ಟ್ರ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡೀಷನ್ ಯಾವುದು ಅಂತಂದ್ರೆ ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂತಂದ್ರೆ ಈ US ನಲ್ಲಿರುವಂತಹ ಈ ರಾಜ್ಯಗಳೇನಿದಾವಲ್ಲ, ಇಷ್ಟು ರಾಜ್ಯಗಳು ಮೊದಲು 13 ರಾಜ್ಯಗಳು ಸೇರ್ತವೆ, ಅದಾದ್ಮೇಲೆ ಮಿಕ್ಕಿರಂತ ರಾಜ್ಯಗಳು ಸೇರ್ತವೆ. ಈ ರಾಜ್ಯಗಳು ಅಗ್ರಿಮೆಂಟ್ ಆಧಾರದ ಮೇಲೆ ಬಂದಿರೋಂಥದ್ದು, ಅವು ಯಾವ ಸಹ ಮುಂಚೆ ಒಟ್ಟಿಗೆ ಇರಲಿಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಏನಿದೆಯಲ್ಲ ಅಷ್ಟು ರಾಜ್ಯಗಳು. ಇದು ಫಸ್ಟ್ ಒಂದು ಅಗ್ರಿಮೆಂಟ್, ಒಪ್ಪಂದದ ಆಧಾರದ ಮೇಲೆ. ಸೆಕೆಂಡ್ ಕಂಡೀಷನ್ ಏನು ಅಂತಂದ್ರೆ ದೇರ್ ವಿಲ್ ಬಿ ಸರೆಂಡರ್ ಆಫ್ ಪವರ್ಸ್ ಅಂತ. ಸರೆಂಡರ್ ಆಫ್ ಪವರ್ಸ್ ಅಂತಂದ್ರೆ ಕೆಲವೊಂದು ಅಧಿಕಾರಗಳನ್ನ ಬಿಟ್ಟು ಕೊಡಬೇಕು. ಅಧಿಕಾರಗಳನ್ನ ಹೆಂಗ್ ಬಿಟ್ಟು ಕೊಡಬೇಕು ಅಂತಂದ್ರೆ ಇಲ್ಲಿರುವಂತಹ ಈ 13-15 ರಾಜ್ಯಗಳೇನಿದಾವಲ್ಲ, ಈ ರಾಜ್ಯಗಳು ಏನಂತ ಹೇಳ್ತೇವೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಸೆಂಟ್ರಲ್ ಗವರ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಂತೇವೆ. ಸೆಂಟ್ರಲ್ ಗವರ್ನಮೆಂಟ್ ಗೆ ಪವರ್ಸ್ ಅನ್ನ ಕೊಡ್ತೇವೆ. ನಾನು ಕರೆನ್ಸಿ ವಿಚಾರದಲ್ಲಿ ಮೂಗನ್ನ ತೋರಿಸಲ್ಲ, ನಾನು ಸಿಟಿಸನ್ಶಿಪ್ ವಿಚಾರದಲ್ಲಿ ಮೂಗನ್ನ ತೋರಿಸೋದಿಲ್ಲ, ನಾನು ಕಮ್ಯುನಿಕೇಶನ್ ವಿಚಾರದಲ್ಲಿ ಬರೋದಿಲ್ಲ, ಫಾರಿನ್ ರಿಲೇಶನ್ಶಿಪ್ಗೆ ಬರೋದಿಲ್ಲ. ನೆಕ್ಸ್ಟ್ ಸೆಂಟ್ರಲ್ ಗವರ್ನಮೆಂಟ್ ಕೆಲವೊಂದು ಪವರ್ನ ಬಿಟ್ಕೊಡುತ್ತೆ. ಏನಂತ ಹೇಳುತ್ತೆ ಅಂತಂದ್ರೆ ಎಜುಕೇಶನ್ ವಿಚಾರಕ್ಕೆ ನಾನ್ ಬರೋದಿಲ್ಲ, ಅದಾದ್ಮೇಲೆ ಹೆಲ್ತ್ ವಿಚಾರಕ್ಕೆ ನಾನ್ ಬರೋದಿಲ್ಲ, ಸ್ಯಾನಿಟೇಷನ್ ವಿಚಾರಕ್ಕೆ ಬರೋದಿಲ್ಲ, ಸ್ಕೂಲ್ಗಳನ್ನೆಲ್ಲ ನೋಡ್ಕೊಳ್ಳೋಂತ ಜವಾಬ್ದಾರಿ ನಿಂದು. ಸೊ ಈ ರೀತಿ ಇಬ್ಬರೂ ಸಹ ಒಪ್ಪಿಕೊಂಡು ಪವರ್ಸ್ ನ ಸರೆಂಡರ್ ಮಾಡಿದ್ರೆ ಅದನ್ನ ನಾವು ಟ್ರೂ ಫೆಡರೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇ ಕಂಡೀಷನ್ ಏನು ಅಂತಂದ್ರೆ ಯಾವ್ದನ್ನ ಫೆಡರೇಷನ್ ಅಂತ ಕರಿತೀವಿ ಅಂತಂದ್ರೆ ದೇರ್ ಶೆಲ್ ಬಿ ಆಪ್ಷನ್ ಟು ಸೀಡ್ ಅವೇ, ಬಿಟ್ಟು ಹೋಗಬಹುದು. ಆಯ್ತಾ? ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದು ಫೆಡರೇಷನ್. ಸೊ ಈಗ ಇದ್ದಿದ್ದು ಯಾವ್ದು ಅಂತಂದ್ರೆ ಇದು ಒಂದು ಅಮೆರಿಕದಲ್ಲಿ ಏನ್ ಮಾಡಿದ್ರು ಅಂದ್ರೆ ಕಳೆದ ವರ್ಷಗಳಲ್ಲಿ ಅಥವಾ ಒಂದು 1930s ಅಥವಾ 40s ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಆಪ್ಷನ್ ಏನಿದೆಯಲ್ಲ ಇದನ್ನ ತೆಗೆದಾಕಿದ್ರು. ಹೀಗಾಗಿ ಯಾವ ರಾಜ್ಯಗಳು ಅಮೆರಿಕ ಸಂಸ್ಥಾನವನ್ನ ಬಿಟ್ಟು ಆಚೆ ಹೋಗುವಂತಿಲ್ಲ. ಇದೇನೇ ಟ್ರೂ ಫೆಡರೇಷನ್ ಅಂತಂದ್ರೆ. ಇವತ್ತಿನ ದಿವಸ ಟ್ರೂ ಫೆಡರೇಷನ್ ಸಿಗ್ನಿಫೈ ಮಾಡಂತ ಯಾವ ಕಂಟ್ರಿನೂ ನಮ್ಮಲ್ಲಿ ಇಲ್ಲ. ಅದೇ ರೀತಿಯಾಗಿ ಯೂನಿಟರಿ ಅಂತಂದ್ರೆ ಭಾರತ ದೇಶ ಏನಿದೆಯಲ್ಲ ಯೂನಿಯನ್, ಆ ಯೂನಿಯನ್ ಏನಿದೆ ಅಂತಂದ್ರೆ ಇಂದಿನಿಂದ ಭಾರತ ದೇಶ ಇಂತಹ ಬೃಹತ್ ಆದಂತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ವಿಚಾರವಾಗಿ ನನ್ನ ರಾಜ್ಯಗಳನ್ನ ನಾನು ವಿಭಾಗ ಮಾಡ್ಕೊಂಡಿದ್ದೀನಿ. ಯಾವ ರಾಜ್ಯಗಳು ಸಹ ಬಂದು ಸೇರ್ಕೊಂಡಿಲ್ಲ ಇದ್ರೊಳಗಡೆಗೆ. ಇಲ್ಲೆಲ್ಲ ಇರೋದೇನು ಅಂತಂದ್ರೆ ಇದ್ದಂತಹ ರಾಜ್ಯವನ್ನ ನಾವು ಡಿವೈಡ್ ಮಾಡ್ಕೊಂಡಿದೀವಿ. ಹಾಗಾಗಿ ಇದು ಯೂನಿಟರಿ ಫೀಚರ್ ಅಥವಾ ಇದು ಯೂನಿಯನ್ ಅಂತಂದ್ರೆ. ಸೊ ಭಾರತ ದೇಶ ಈ ರೀತಿಯಾಗಿ ಸೃಷ್ಟಿಯಾಗಿದೆಯಾ, ಈ ರೀತಿಯಾಗಿ ಸೃಷ್ಟಿಯಾಗಿದೆಯಾ? ಸೊ ಅಗ್ರಿಮೆಂಟಾ, ಸರೆಂಡರ್ ಆಫ್ ಪವರ್ಸಾ ಅಥವಾ ರೈಟ್ ಟು ಸೀಡ್ ಅವೇನಾ? ಇವ್ ಯಾವೂ ಇಲ್ಲ. ಹಾಗಾಗಿ ಇದನ್ನ ಏನಂತ ಕರಿಬೇಕು ನಾವು? ಯೂನಿಯನ್ ಅಂತ ಕರಿತೀವಾ, ಇಲ್ಲ ಅಂತಂದ್ರೆ ಫೆಡರೇಷನ್ ಅಂತ ಕರಿತೀವಾ? ಯೂನಿಯನ್ನೇ. ಯಾವಾಗ್ಲೂ ಅತಿ ಹೆಚ್ಚಾಗಿ ನಾವು ಬಳಸಂತ ಪದ ಯೂನಿಯನ್. ಭಾರತ ದೇಶಕ್ಕೆ ಅನುಕೂಲಕರವಾಗಿರಂತಹ ಅಥವಾ ಸೂಕ್ತವಾಗಿರಂತಹ ಪದ ಯಾವುದು ಅಂದ್ರೆ ಯೂನಿಯನ್. ಆಯ್ತಾ? ಒಬ್ಬರ ಮುಂದಕ್ಕೆ ಬನ್ನಿ. Question number 42. In the context of India, which one of the following correct relationship between rights and duties? ಏನ? ದೇ ಆರ್ ಕೋರಿಲೇಟಿವ್, ಒಂದಕ್ಕೊಂದು ಪೂರಕ ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, 3 ಅವೆಲ್ಲ ಏನಿದೆಯಲ್ಲ ಅವರೇ ಅಡ್ಡಾದಿಡ್ಡಿಯಾಗಿ ಬರ್ದವ್ರೆ. ಅದು ಓದ್ತಾ ನಿಮ್ಗೆ ಅನ್ಸುತ್ತೆ ಇಷ್ಟು ಗಲೀಜಾಗಿ ಯಾರು ಬರೆಯಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವನು. ಹಾಗಾಗಿ ಅದು ಆನ್ಸರ್ ಆಗಿ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 43. Which of the following statements are correct with respect to procedure established by law and due process of law? ಇವೆಲ್ಲ ಲಕ್ಷ್ಮೀಕಾಂತ್ನ ಮ್ಯಾಲಿಂದ ಕೆಲವರೆಗೂ ಓದಿರ್ತಿರಲ್ಲ,
ಇದೊಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಬಿಡಿ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ನೀವು ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಫಂಡಮೆಂಟಲ್ ರೈಟ್ಸ್ ಅಲ್ಲಿ. ಈಗ ಹೇಳ್ಬೇಕು, ಪಟಾಪಟ ಅಂತ ಹೇಳ್ಬೇಕು. ಅದು ಫೇರ್ ಅಂಡ್ ಲವ್ಲಿ ಯಾಕೆ ನೋಡ್ತಾರ? ಕರೆಕ್ಟ್. ಫೇರ್ ಜಸ್ಟ್. ಏನು ಫೇರ್ ಅಂಡ್ ಜಸ್ಟ್ ಅಂತಂದ್ರೆ ಜಸ್ಟಿಸ್. ಈಗ ನೀವೇನೆ ಎಲ್ಲಾದ್ರೂ ಯಾವ್ದಾರ ಸಂದರ್ಭದಲ್ಲಿ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತೀರಾ, ವೆಹಿಕಲ್ ಅಲ್ಲಿ ನೀವು ಹೋದ ಸಂದರ್ಭದಲ್ಲಿ ನಿಮ್ಮನ್ನ ಯಾರಾದ್ರೂ ಹಿಡಿಬೇಕು ಅಥವಾ ನಿಲ್ಲಿಸ್ಬೇಕು ಅಂತಂದ್ರೆ ಆ ಜಾಗದಲ್ಲಿ ಬರೀ ಸಿ ನಿಮ್ಮನ್ನ ಏನಾದ್ರು ನಿಲ್ಸಿದ್ದಾರೆ ಅಂತಂದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತೀರಾ ನೀವು? ಯಾರಿಗೆ ಕಾನೂನು ಗೊತ್ತಿದೆಯಲ್ಲ ಅವ್ರಿಗೆ ಕೇಳ್ತಾ ಇದೀನಿ. ಇಲ್ಲ ನಮ್ಗೆ ಗೊತ್ತಿಲ್ಲ, ಪೊಲೀಸರು ಡ್ರೆಸ್ ನೋಡ್ರೆ ನಮ್ಗೆ ಎದುರ್ಕಣತ್ತೆ ಅಂತಾನೆ ನೀವೇನು ಹೇಳಂಗಿಲ್ಲ, ಸರಿನಾ? ಅವರು ಅಲ್ಲಿ ನಿಮ್ಗೆ ಕರೆಕ್ಟಾಗಿ ಏನ್ ಕಾಣಬೇಕು ಅಂತಂದ್ರೆ ಅಲ್ಲಿ ಏನಾದ್ರು ಒಂದು ಸ್ಟಾರ್ ಕಾಣಬೇಕು. ಇಲ್ಲ ಅಂತಾರೆ ಯಾವುದೇ ಕಾರಣಕ್ಕೂ ನೀವು ನಿಲ್ಸಕ್ ಸಾಧ್ಯ ಇಲ್ಲ, ಅವ್ರು ನಿಲ್ಸೋದು ಇಲ್ಲ ನಿಮ್ಮನ್ನ. ಮುಂಚೆ ಇತ್ತು ಒಂದ್ ಟೈಮು ಪೊಲೀಸರು ನೋಡ್ತಿದ್ದಂಗೆ ನಿಂಗೆ ಗಡಗಡ ನಡುತ್ತಾ ಇದ್ರು. ಇವತ್ತಿನ ದಿವಸಕ್ಕೆ ಹೆಂಗಿದೆ ಅಂತಂದ್ರೆ ಒಂಚೂರು ಸ್ಟಾರ್ಗಳು ಜಾಸ್ತಿ ಆಗ್ಬೇಕು. ಇಲ್ಲಿರೋವೆಲ್ಲ ಮೇಲ್ಗಡೆ ಕಾಣ್ತಾ ಇದ್ರೆ ಮಾತ್ರನೇ ಎದುರಂತದ್ದು. ಇದ್ರ ಅರ್ಥ ಏನು ಅಂತಂದ್ರೆ ನಿಮ್ಮನ್ನ ಒಬ್ರು ಹಿಡಿಬೇಕು ಅಂತಂದ್ರೆ ಅವರು ಗಾಡಿಯನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಒಬ್ರು ASI ಇರ್ಬೇಕು, ಇಲ್ಲ ಅಂತಂದ್ರೆ ಇವ್ರಿಗಿನ್ನ ಜಾಸ್ತಿ ಅವ್ರು ಇರ್ಬೇಕು ಅಂತ. ಈಗ ನೋಡಿ, ನಿಮ್ಮನ್ನ ಹಿಡಿಬೇಕು ಅಂತಂದ್ರೆ ದೇರ್ ಶೆಲ್ ಬಿ ಸಂಬಳ. ಮೋಟಾರ್ ವೆಹಿಕಲ್ ಆಕ್ಟ್ ಏನಂತ ಹೇಳುತ್ತೆ ಅಂತಂದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೆ ಅವ್ನು ನಿಲ್ಸು ಅಂತ. ನೆಕ್ಸ್ಟ್ ಏನಂತ ಹೇಳುತ್ತೆ ಅಂತಂದ್ರೆ ಈ ಶುಡ್ ಬಿ ಕಾಂಪಿಟೆಂಟ್ ಅಥಾರಿಟಿ ಅಂತ. ಕಾಂಪಿಟೆಂಟ್ ಅಥಾರಿಟಿ ಯಾರು ಅಂತಂದ್ರೆ ಆತ ASI ಇರ್ಬೇಕು, ಅವನು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿರ್ಬೇಕು. ಇದು ಸೊ ಈ ರೀತಿಯಾಗಿ ಏನಾದ್ರೂ ನೀವು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹಿಡಿದಿದ್ದಾನೆ ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ನಿಮ್ಮ ರೈಟ್ಸ್ ಅನ್ನ ಅವ್ರು ಕಿತ್ಕೊಂಡಿದ್ದಾರೆ. ನೀವು ಈಸಿಯಾಗಿ ಹೋಗ್ಬೇಕಿತ್ತು, ರೋಡಲ್ಲಿ ಹೋಗೋದಿಕ್ ಬಿಡೋದಿಲ್ಲ, ಹೆಲ್ಮೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ನಿಮ್ಮ ರೈಟ್ಸ್ ಏನಿದೆಯಲ್ಲ, ಲಿಬರ್ಟಿನ ಕಿತ್ಕೊಳ್ತಾ ಇದ್ದಾರೆ. ಯಾವ್ದ್ ಪ್ರಕಾರ ಅಂತಂದ್ರೆ ಈ ಲಾನ ಪ್ರಕಾರ, ಇರುವಂತಹ ಕಾನೂನಿನ ಪ್ರಕಾರ. ಇಲ್ಲಿ ನೀವೇನಾದ್ರೂ ಯಾರಿಗೋ ಒಬ್ರಿಗೆ ಮೆಡಿಸಿನ್ ಡೆಲಿವರಿ ಮಾಡ್ಬೇಕಾಗಿರುತ್ತೆ. ಇಲ್ಲ ಅಂತಾರೆ ಯಾರೋ ಒಬ್ರು ನಿಮ್ ಫ್ರೆಂಡ್ ಕರೆದಿರ್ತಾರೆ, ನಂಗೊಂದು ಅರ್ಜೆಂಟ್ ಚಾಕ್ಲೇಟ್ ಬೇಕು ತಂದ್ಕೊಡು ಅಂತ. ಇಲ್ಲ ಅಂತ ನಿಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಏನೋ ಹೇಳಿರ್ತಾರೆ ತಂದ್ಕೊಡು ಅಂತ. ಅದಲ್ಲಿ ಹೋಗ್ತಾ ಇರ್ತೀರಾ, ಅದನ್ನ ಪೊಲೀಸ್ ಚೆಕ್ ಮಾಡೋದಿಲ್ಲ. ನೀವು ಆಮೇಲೆ ಅವ್ರು ಖಾಲಿ ಬಿದ್ದು ಸ್ವಾಮಿ ನಾನು ಹೋಗ್ಬೇಕು ಸರ್ ಬಿಡಿ ಅಂತ ಹೇಳ್ತೀರಲ್ಲ, ಅದನ್ನ ಚೆಕ್ ಮಾಡೋದಿಲ್ಲ. ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತ ಕರಿತೀವಿ. ಕೋರ್ಟ್ ಏನನ್ನ ನೋಡುತ್ತೆ ಅಂತಂದ್ರೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಇದೆಯಾ, ಲಾ ಇದೆಯಾ, ಆ ಲಾ ಪ್ರಕಾರ ಇಲ್ಲಿರಂತಹ ರೈಟ್ಸ್ ಏನಿದಾವಲ್ಲ ಆ ರೈಟ್ಸ್ ನ ತಕ್ಕೊಂಡಿದಾರ ಅಂತಂದ್ರೆ ಅದು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಈ ಪ್ರೊಸೀಜರ್ ಡ್ಯೂ ಪ್ರೊಸೆಸ್ ಆಫ್ ಲಾ ಏನಿದೆಯಲ್ಲ ಇದು ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾನು ಚೆಕ್ ಮಾಡುತ್ತೆ. ಅದಾದ್ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಇವ್ರು ಹೇಳ್ದಂಗೆ ಆ ಒಂದು ಲಾನಲ್ಲಿರುವಂತಹ ಅಂಶಗಳೇನಿದಾವಲ್ಲ ಅದು ಸೊಸೈಟಿಯ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟಾ ನೆಗೆಟಿವ್ ಇಂಪ್ಯಾಕ್ಟಾ, ಜನರಿಗೆ ಇದರಿಂದ ಉಪಯೋಗ ಆಗತ್ತಾ ಇಲ್ಲ ಅಂದ್ರೆ ಅನಾನುಕೂಲ ಆಗತ್ತಾ, ಇವುಗಳನ್ನ ಫೇರ್ನೆಸ್ ಅನ್ನ ಚೆಕ್ ಮಾಡುತ್ತೆ. ಸೊ ಈ ರೀತಿ ಸೊಸೈಟಿಯ ಮೇಲೆ ಅದ್ರ ಮೇಲೆ ಆಗಂತ ಇಂಪ್ಯಾಕ್ಟ್ ಋಣಾತ್ಮಕವಾಗಿದೆಯೋ ಅಥವಾ ಧನಾತ್ಮಕವಾಗಿದೆಯೋ ಈ ರೀತಿಯಾಗಿ ಚೆಕ್ ಮಾಡಿದ್ರೆ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಎಂದು ಕರೆಯುತ್ತೇವೆ. ಇನ್ನು ನೆನಪಿರ್ಲಿ, ಭಾರತದ ಸಂವಿಧಾನದಲ್ಲಿ ಯಾವ್ದಿರೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ, ಸರಿನಾ? ಡ್ಯೂ ಪ್ರೊಸೆಸ್ ಆಫ್ ಲಾ ಭಾರತ ದೇಶದಲ್ಲಿ ಇಲ್ಲ. ಇದು ಎಲ್ಲಿರೋ ಕಾನ್ಸೆಪ್ಟ್ ಅಂತಂದ್ರೆ US ನಲ್ಲಿರೋಂಥ ಕಾನ್ಸೆಪ್ಟ್. ಆದ್ರೆ ಭಾರತ ದೇಶದಲ್ಲಿ ಇದು ಬಳಕೆ ಆಗುತ್ತಾ ಸರ್ ಅಂತಂದ್ರೆ ಇದು ಬೇಸಿಕ್ ಸ್ಟ್ರಕ್ಚರ್ ನ ಭಾಗ. ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂತಂದ್ರೆ ದೋ ಡ್ಯೂ ಪ್ರೊಸೆಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಈಗ ನೀವೇ ಹೇಳಿ, ಈ ಒಂದು ಅಂಶ ಭಾರತ ದೇಶದ ಸಂವಿಧಾನದಲ್ಲಿ ನಮೂದಿಸಲಾಗಿಲ್ಲ, ಆದ್ರೂ ಸಹ ಇದನ್ನ ತಗೊಳಕ್ ಸಾಧ್ಯ ಇದೆಯಾ? ಪಾರ್ಲಿಮೆಂಟ್ಗೆ ಕಿತ್ತಾಕಕ್ ಸಾಧ್ಯ ಇದೆಯಾ? ಇಲ್ಲ. ಯಾವ್ದ್ರ ಭಾಗ ಇದು? ಬೇಸಿಕ್ ಸ್ಟ್ರಕ್ಚರ್ ನ ಭಾಗ. ಅರ್ಥ ಆಯ್ತಾ? ಜಡ್ಜ್ಮೆಂಟ್ ನ ಕೊಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಬರೀ ಇದನ್ನ ಮಾತ್ರ ಬಳಸೋದಿಲ್ಲ. ಯಾವ್ದನ್ನ ಬಳಸುತ್ತೆ? ಇದನ್ನ. ಸೊ UPSC ನಲ್ಲಿ ಒಂದು ಕ್ವಶನ್ ನ ಕೇಳಿದ್ರು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಈ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ್ ಸ್ಟೇಟ್ಮೆಂಟಾ? ನಾನು ಕೇಳ್ತಿರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಯಾವ್ದು ಕೊಡುತ್ತೆ ಅದು? ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಡ್ಯೂ ಪ್ರೊಸೆಸ್ ಆಫ್ ಲಾ ಯಾರು ಇನ್ಫಾರ್ಮ್ ಮಾಡಿರೋದನ್ನ? ಸುಪ್ರೀಂ ಕೋರ್ಟ್ ತಗೊಂಡಿರೋ ಅಂತದ್ದು. ಅದು ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೀವೇ ನೋಡಿ, ಟೈಗರ್ ರಿಸರ್ವ್ಸ್ 1970s ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಈ ಫಾರೆಸ್ಟ್ ಡ್ವೆಲ್ಲರ್ಸ್ ಇವ್ರನ್ನೆಲ್ಲ ಅಲ್ಲೇ ಇರಕ್ ಬಿಟ್ರ ಇಲ್ಲ ಎಲ್ಲಾನು ಆಚೆ ಕರ್ಸಿದ್ರ? ಆಚೆ ಕರ್ಸಿದ್ರು. ಆಚೆ ಕರೆಸಿದಂತ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಜನರೆಲ್ಲ ಕೋರ್ಟ್ಗೆ ಹೋದ್ರು. ಕೋರ್ಟ್ಗೆ ಹೋದಾಗ ಕೋರ್ಟ್ ಏನಂತ ಹೇಳ್ತು ಅಂತಂದ್ರೆ ಈ ಟೈಗರ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಕಾಂಪಿಟೆಂಟ್ ಲಾ ಇದೆ, ನಿಮ್ಮನ್ನ ಆಚೆ ಆಗ್ತಾರ RFO CCF ಅಥವಾ ಬೇರೆ ಇದ್ದಾರೆ, ಹಾಗಾಗಿ ನೀವು ಆಚೆಗೆ ಬರಲೇಬೇಕು ಅಂತೇಳಿ ಹೇಳ್ತು. ಸೊ ಇಲ್ಲಿ ಅವ್ರು ಬಳಸಿರಂತಹ ಇದ್ಯಾವುದು? ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ನೆಕ್ಸ್ಟ್ 2006 ಅಥವಾ 2007 ಆದ್ಮೇಲೆ ಯಾವ್ದು ಬಂತು ಅಂತಂದ್ರೆ
ಫಾರೆಸ್ಟ್ ರೈಟ್ಸ್ ಆಕ್ಟ್ ಬಂತು, FRA ಬಂತು. FRA ಬಂದ ಮೇಲೆ ಈ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು ಅಂತಂದ್ರೆ 1970s 80s ಅಲ್ಲಿ ಟೈಗರ್ಸ್ ನ ರಿಸರ್ವ್ ಮಾಡಬೇಕಾಗಿತ್ತು ಅಥವಾ ಪ್ರೊಟೆಕ್ಟ್ ಮಾಡಬೇಕಿತ್ತು. ಇವುಗಳ ಸಂಖ್ಯೆ ಜಾಸ್ತಿ ಆಯ್ತು. ಈಗ ಸಂಖ್ಯೆ ಜಾಸ್ತಿ ಆದ್ಮೇಲೆ ಇಲ್ಲಿರೋಂಥ ಜನ ಏನ್ ಹೇಳಿದ್ರು ಅಂದ್ರೆ, ಸರ್ ನಾವು ಇರುವಂತಹ ಜಾಗದಲ್ಲಿ ನೆಮ್ಮದಿಯಾಗಿದ್ದೀವಿ, ನಮಗೆ ಮತ್ತೆ ಆಚೆಗೆ ಬರಕ್ ಸಾಧ್ಯ ಇಲ್ಲ, ನಮ್ಮ ರೈಟ್ಸ್ ನೀವು ಪ್ರೊಟೆಕ್ಟ್ ಮಾಡ್ಕೊಡ್ಬೇಕು ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು ಅಂದ್ರೆ, ಅವ್ರ ಇಚ್ಛೆ ಇದ್ದರೆ ಆಚೆ ಬರಬಹುದು, ಇಲ್ಲವಾದಲ್ಲಿ ಅವ್ರು ಇರುವಂತಹ ಜಾಗದಲ್ಲೇ ಸರ್ಕಾರ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ. ಈಗ ಹೇಳಿ ಇವ್ರನ್ನ ಆಚೆ ಬನ್ನಿ ಅಂತಂದಿದ್ದು ಅವರೇನೆ. ಈಗ ಯಾರು ಇದ್ ಮಾಡ್ತಾ ಇದಾರೆ? ಸುಪ್ರೀಂ ಕೋರ್ಟ್. ಈಗ ಹೇಳಿ ಈಗ ಯಾವ ಪ್ರೋಸೆಸ್ ನ ಬಳಸಿದೆ ಅದು? ಡ್ಯೂ ಪ್ರೋಸೆಸ್ ಆಫ್ ಲಾ. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಹೆಜ್ಜೆಯನ್ನ ಮುಂದಕ್ಕೆ ಹೋಗಿರೋದು. ಇಲ್ಲಿ BN ರಾವ್ ಅವರಿಗೆ ಒಬ್ರು ಹೇಳ್ತಾರೆ ಏನಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಪದವನ್ನ ಬರಿಬೇಡ ಅಂತ. ಯಾಕೆ ಬರಿಬೇಡ ಅಂತ ಹೇಳ್ತಾರೆ ಅಂತಂದ್ರೆ, ಈಗ ಏನಾರ ಬರ್ದಿದ್ಯಾ ಅಂತಂದ್ರೆ ಯಾರು ದೊಡ್ಡರಾಗ್ತಾರೆ? ಸುಪ್ರೀಂ ಕೋರ್ಟ್ ದೊಡ್ಡದಾಗ್ತದೆ. ಬರೀಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ? ಇದು ಅಳಿಯಲ್ಲ ಮಗಳ ಗಂಡ, ಉಲ್ಟಾ ಮತ್ತೆ ತಗೊಂಬಂದು ಒಳಗಡೆ ಸೇರಿಸ್ತೇನೆ. ದಿಸ್ ಈಸ್ ಹೌ ಗವರ್ನಮೆಂಟ್ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಹೊಸ ಹೊಸ ಆಯಾಮಗಳನ್ನ ಹುಡುಕ್ತಾ ಇದೆ. ಡೌಟ್ ಇದೆಯಾ? ಹೋಗ್ಬಂದು ಮುಂದಕ್ಕೆ. ಫಸ್ಟ್ ಸ್ಟೇಟ್ಮೆಂಟ್, ದ ಡಾಕ್ಟ್ರಿನ್ ವಾಸ್ ಫಸ್ಟ್ ಪ್ರೊಪೌಂಡೆಡ್ ಬೈ ಸುಪ್ರೀಂ ಕೋರ್ಟ್ ಇನ್ ಶಂಕರಿ ಪ್ರಸಾದ್. ಯಾವ ಕ್ವಶನ್ ಇದೆ? 43 ನಾ? ಓದಿ ನೀವೇ ಹೇಳಿ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ್ ಸ್ಟೇಟ್ಮೆಂಟಾ? ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟು ರಾಂಗ್. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಎಲ್ಲಿರೋದು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಡ್ಯೂ ಪ್ರೋಸೆಸ್ ಆಫ್ ಲಾ ಎಲ್ಲಿರೋದು? ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಅದನ್ನ ಸುಪ್ರೀಂ ಕೋರ್ಟ್ ತಗೊಂಡಿದೆ. ರೈಟ್. So it is part of basic structure. It is not mentioned in Indian constitution, but it is part of basic structure. Next. Question number 44. Easiest of question, mandamus. Yadukku related irodu? A. Option A. Question number 45. Consider the following relation of 22 languages in Indian Constitution. 8th schedule ಅಲ್ಲಿ ಅಂತ 45 ತಾನೆ. Only 16 languages were initially included in the Constitution. ಕರೆಕ್ಟಾ? 14 languages. ಕರೆಕ್ಟಾ? ನಿಮ್ಗೆ ವಿಷ್ಣುವರ್ಧನ್ ಅವರು, ವಿನಯ್ ಪ್ರಸಾದ್ ಅವ್ರದ್ದು ಒಂದು ಸಾಂಗ್ ಇದೆ, ನಮ್ ಕಡೆ ಸಾಂಬಾರ್ ಅಂದ್ರ ಅಂತ ಹೇಳ್ಬಿಟ್ಟು, ನಾರ್ತ್ ಕರ್ನಾಟಕ ಮತ್ತೆ ಸದರ್ನ್ ಪಾರ್ಟ್. ಅದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಯಾವ ಭಾಷೆ ಕಲಿಯೋದು ಯಾವ ಭಾಷೆ ಬಿಡೋದು ಅಂತ. ಅದರಲ್ಲಿ ಹಂಸ ಲೇಖರ್ ಬರ್ತಿದ್ದಾರೆ. ಏನಂತ ಬರ್ದಾರೆ? ನೋಟ್ನಲ್ಲಿ ಎಷ್ಟು ಭಾಷೆ ಕಾಣ್ತವೆ? 32ನಾ? 14 ರಾಜ್ಯಗಳ ಭಾಷೆಗಳು. ಅದು ಮೂಲದಲ್ಲಿದ್ದಂತಹ ಭಾಷೆಗಳು. ಅದು ಸಾಂಗಲ್ಲೇ ಬರೆದಿದ್ದಾರೆ. 14 ನೋಟಲ್ಲಿರುವಂತಹ ಲ್ಯಾಂಗ್ವೇಜಸ್ ಅಷ್ಟೇ ಲ್ಯಾಂಗ್ವೇಜಸ್ ಇತ್ತು. ನೆಕ್ಸ್ಟ್ 14 ಲ್ಯಾಂಗ್ವೇಜಸ್ ಅದು were initially included in the constitution. Sindhi language was added in 1967. ಅಲ್ಲಂಗೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, 21st Constitutional Amendment Act. Next, Konkani, Manipuri, Nepali were added in 71. Next, Bodo, Dogri, Maithili, Santali 92nd. ಸೊ ಇದು ಹೆಂಗ್ ಬಂತು ಅಂತಾರೆ ಸೀಕ್ವೆನ್ಸ್? 21, 71 ಆಡ್ ಮಾಡಿದ್ರೆ ಯಾವ್ದು ಬರುತ್ತೆ ಆಚೆಗೆ? 92. ಹಂಗಾಗಿ UPSC ಮತ್ತೆ KPSC ಎರಡು ಇದ್ರ ಬಗ್ಗೆ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಅಷ್ಟೇ, ಅದ್ ಬಿಟ್ಟಿನಿ. 21st, 71, 92. ನೆಕ್ಸ್ಟ್ BCD. ಕ್ವಶನ್ ನಂಬರ್ 46. ಇದು ಫ್ಯಾಕ್ಚುಯಲ್ ಕ್ವಶನ್. ಹಿಸ್ಟ್ರಿಯನ್ನ ಓದಿ ನೀವೇ ಮಾಡಿ. ಆಪ್ಷನ್ A is wrong statement. Sorry. Charter Act of 1833 was important landmark in the history of Company Raj because. Option A is the correct option. In ಮಿಕ್ಕಿರವೆಲ್ಲ ತಪ್ಪಿದೆ. Option A. B na. Will tell. This act put an end to trading monopolies of the company. ಸರಿನಾ? ಎಂಡ್ ಅಂತಂದ್ರೆ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ. ಸರಿನಾ? ಅಲ್ಲಿ ಪೂರ್ತಿಯಾಗಿ ನಿಲ್ಸಿದ್ರು ಅಂತ. ನೀವು ಯಾವುದೇ ಒಂದು ಕ್ವಶನ್ ಅನ್ನ ಓದ್ಬೇಕಾದ್ರೆ ಅಥವಾ ನೀವು ಯಾವುದೇ ಒಂದು ಸ್ಟೇಟ್ಮೆಂಟ್ ನ ಓದ್ಬೇಕಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ, ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಪೂರ್ತಿಯಾಗಿ ಕಾಮ ಆದ್ಮೇಲೆ ಅಕ್ಕಪಕ್ಕದಲ್ಲಿ ಏನಿರುತ್ತಲ್ಲ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ರೆ ಅದು ಕಂಪ್ಲೀಟ್ ಸ್ಟೇಟ್ಮೆಂಟ್. ಅಲ್ಲಿ ಏನಂತ ಬರೀತಾರೆ ಅಂತಂದ್ರೆ, ಇಟ್ ಹ್ಯಾಸ್ ಪುಟ್ ಅನ್ ಎಂಡ್ ಟು ಮೊನೋಪಲಿ ಆಫ್ ಎಕ್ಸೆಪ್ಟ್ ಟೀ ಅಂಡ್ ಟ್ರೇಡ್ ವಿತ್ ಚೈನಾ ಅಂತ ಬರೀತಾರೆ. ಸೊ ಆ ಸ್ಟೇಟ್ಮೆಂಟ್ ನ ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ಬರೀ ಎಂಡ್ ಅಂತ ಕೊಟ್ರೆ ಮೊನೋಪಲಿ ಅಂತಂದ್ರೆ ಪೂರ್ತಿ ಅದರ ವ್ಯಾಪಾರವನ್ನ ವಹಿವಾಟನ್ನು ನಿಲ್ಸೇ ಬಿಟ್ರು ಅಂತ. ವ್ಯಾಪಾರ ವಹಿವಾಟು ನಿಲ್ಲಿಸ್ತಿಲ್ಲ. ಟೀ ಓಪನ್ ಇತ್ತು, ಮತ್ತೆ ಇನ್ನೇನಿತ್ತು, ಇದು ಚೈನಾ ಜೊತೆಗೆ ವ್ಯಾಪಾರ ವಹಿವಾಟನ್ನು ನಡೆಸಂತ ಅವಕಾಶ ಇತ್ತು. ಅದೇ ಇರತ್ತಾನೆ,
ಪುಟ್ ಆನ್ ಎಂಡ್ ಟು ಟ್ರೇಡಿಂಗ್ ಮೊನೋಪೊಲಿಸ್ ಅಂತ ಇದೆ, ಅದು ಎಂಡ್ ಮಾಡ್ಲಿಲ್ಲ. ಟ್ರೇಡಿಂಗ್ ಮೊನೋಪಲಿ ಅಂತ ಹಾಕಿ ಕಾಮ ಹಾಕ್ಬಿಟ್ಟು ಬರೆದ್ರೆ ಅವಾಗ ಕರೆಕ್ಟ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡ್ಬೇಕು ಸ್ಟೇಟ್ಮೆಂಟ್ ನ. ನೆಕ್ಸ್ಟ್, ದಿಸ್ ಅಲೋಡ್ ಈಸ್ಟ್ ಇಂಡಿಯಾ ಕಂಪನೀಸ್ ಮೊನೋಪಲಿ ಓವರ್ ಟ್ರೇಡ್ ಇನ್ ಇಂಡಿಯಾ ಅಂಡ್ ಚೈನಾ ಅಂತ ಇದೆ. ಇಂಡಿಯಾದಲ್ಲಿ ಮೊನೋಪಲಿ ಕೊಡ್ಲಿಲ್ಲ ಅವ್ರಿಗೆ, ಯಾವ್ದು ಕೊಟ್ರು? ಈಗ ಮಾತ್ರ ಬಿಟ್ರು. ಇನ್ ಮಿಕ್ಕಿರೋದು ಅಲ್ಲಿ ಬರಿಬೇಕಾದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರಿಬೇಕು ಅಂತಂದ್ರೆ ಮೊನೋಪಲಿ ಇನ್ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಟೀ ಅಂಡ್ ಟ್ರೇಡ್ ವಿತ್ ಚೈನಾ ಅಂತೇಳಿ ಬರಿಬೇಕು. ಸೊ ಕಂಪ್ಲೀಟ್ ಸ್ಟೇಟ್ಮೆಂಟ್ ನ ಬರಿಬೇಕು. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗು, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗು. ದ ಆಕ್ಟ್ ಇನ್ವೆಸ್ಟೆಡ್ ದ ಬೋರ್ಡ್ ಆಫ್ ಕಂಟ್ರೋಲ್ ವಿತ್ ಫುಲ್ ಪವರ್ ಅಂಡ್ ಅಥಾರಿಟಿ ಓವರ್ ದ ಕಂಪನಿ. ಅಲ್ಲಿ ಇದ್ದಂಥದ್ದು ಯಾವ್ದು ಅಂತಾರೆ ಫುಲ್ ಅಥಾರಿಟಿ ಯಾವಾಗ ಸಿಗುತ್ತೆ ಅಂತಾರೆ SOS ಸಿಗುತ್ತೆ, ಬೋರ್ಡ್ ಆಫ್ ಕಂಟ್ರೋಲ್ ಸಿಗಲ್ಲ. ಸೊ ಬೋರ್ಡ್ ಆಫ್ ಡೈರೆಕ್ಟರ್ ಸಿಗಲ್ಲ, SOS ಸೆಕ್ರೆಟರಿ ಆಫ್ ಸ್ಟೇಟ್ ಇದೆಯಲ್ಲ ಅವ್ರಿಗೆ ಸಿಗುತ್ತೆ. 1958 ಅಲ್ಲಿ ಸಿಗುತ್ತೆ ಅಲ್ಲಿವರೆಗೂ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್, ಮಿಕ್ಕಿರೋದೆಲ್ಲದು ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಜೆನೆಸಿಸ್ ಆಫ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಇದೆ. ಗೊತ್ತಿರೋ ವಿಚಾರನೆ ನೀವೇ ಹೇಳಿ. ಮೂಲ ಸಂರಚನೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾರೆ. ದ ಡಾಕ್ಟ್ರಿನ್ ವಾಸ್ ಫಸ್ಟ್ ಪ್ರೊಪೌಂಡೆಡ್ ಇನ್ ಶಂಕರಿ ಪ್ರಸಾದ್ ಕೇಸ್. ಎಲ್ಲಿ ಬಂದದ್ದು? ಯಾವ ಕೇಸಲ್ಲಿ ಬಂದಿದ್ದು? ಕೇಶವಾನಂದ ಭಾರತಿ ಕೇಸಲ್ಲಿ. ಸಜ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಸುಪ್ರೀಂ ಕೋರ್ಟ್ ಹೇಳ್ಡ್ ದಟ್ ಪಾರ್ಲಿಮೆಂಟ್ ಕುಡ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕರೆಕ್ಟ್ ಆಗಿದೆಯಾ? ಹೇಳ್ಬೇಕು ಬೇಗ. Next, in Golaknath versus State of Punjab case, Supreme Court ruled that Article 368 only lays down the procedure to amend the Constitution, but does not give absolute power to Parliament to amend any part of the Constitution. ಓದಿಲ್ಲ ಹಂಗ ಗೋಲಕ್ನಾಥ್ ಪಂಜಾಬ್ ಕಣ ಕೇಸ್ ನೋಡಿ. ಆ ಗೋಲಕ್ನಾಥ್ ಅಂತ ಹೆಸರಿದೆಯಲ್ಲ, ಆದ್ರೂ ಅದ್ರ ಹಿಂದ್ಗಡೆ ಇರೋಂತ ಹೆಸರು ರಾಬರ್ಟ್ ವಿಲಿಯಂ ಅಂತ ಬರುತ್ತೆ. ಅವ್ರ ಅಲ್ಲಿ ಹೆಸರಿದೆಯಲ್ಲ ಅದು ಸರ್ನೇಮ್ ಅಷ್ಟೇನೆ. ಅವರೆಲ್ಲ ಕ್ರಿಶ್ಚಿಯನ್ಸ್. ಅವ್ರದ್ದು ಎಷ್ಟಿತ್ತು ಲ್ಯಾಂಡ್ ಅಂತಂದ್ರೆ 500 ಎಕರೆ ಇತ್ತು. ಪಂಜಾಬ್ ಏನ್ ಸೀಲ್ ಮಾಡ್ತು ಅಂತಂದ್ರೆ 30 ಎಕರೆ ಮೇಲೆ ತಣಂಗಿಲ್ಲ ಅಂತ. ಅಣ್ಣಂಗ್ 30, ತಮ್ಮಂಗ್ 30, ಇನ್ 420 ಅಥವಾ ಎಷ್ಟು 440 ಆಚೆಗೆ ಬಿಡು ಅಂತ, ಇಷ್ಟು ಈ ಎಕರೆನ ಬಿಡಿ ಅಂತ. ಆಗ ಹೋದ್ರು ಅವರು, ನಮ್ದು ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಾ ಇದೆ. ಎಲ್ಲಿ ಅಂದ್ರೆ 19 ನಲ್ಲಿ, ಎಲ್ಲಿ ಅಂದ್ರೆ 31 ನಲ್ಲಿ ಅಂತ. ಹಾಗೆ ನೋಡ್ಕೊಳ್ಳಿ. ಫಸ್ಟು ನಿಮಗೆ ನೆನಪಿರ್ಲಿ, ಭಾರತ ದೇಶದಲ್ಲಿ ಇದ್ದಂಥದ್ದು ಜಮೀನ್ದಾರಿ ಸಿಸ್ಟಮ್ ಇತ್ತು. ಹಾಗಾಗಿ ಲ್ಯಾಂಡ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿತ್ತು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು. ನೆಹರೂರವ್ರಿಗಿದ್ದಂತ ಆಸೆ ಸೋಷಿಯಲಿಸಂ. ಸೋಷಿಯಲಿಸಂ ಅಂತಂದ್ರೆ ಬರೀ ಗವರ್ನಮೆಂಟ್ ಓನರ್ಶಿಪ್ ಅಂತಲ್ಲ, ಡಿಸ್ಟ್ರಿಬ್ಯೂಷನ್ ಅಂತ. ಆಯ್ತಾ? ಈಕ್ವಲ್ ಆಕ್ಸೆಸ್ ಸಿಗ್ಬೇಕು ಎಲ್ಲರಿಗೂ. ಇಂದಿರಾ ಗಾಂಧಿ ಅವ್ರಿಗಿದ್ದಂತಹ ಆಸೆನೂ ಸಹ ಅದೇ. ಹಾಗಾಗಿನೇ ಅವರು ಆ ಪದವನ್ನ ಸೇರಿಸ್ತಾರೆ. ಈಗ ಎಲ್ಲೆಲ್ಲಿ ಈ ಒಂದು ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಹೋಗ್ತಾರೋ ಅಲ್ಲೆಲ್ಲ ಯಾರು ಅಡ್ಡ ಬರ್ತಾ ಇದ್ರು ಅಂತಂದ್ರೆ ಫಂಡಮೆಂಟಲ್ ರೈಟ್ ಅಡ್ಡ ಬರ್ತಾ ಇತ್ತು. ಫಂಡಮೆಂಟಲ್ ರೈಟ್ ಅಲ್ಲಿ ಆರ್ಟಿಕಲ್ 13 ಏನಂತ ಹೇಳುತ್ತೆ? ಎನಿ ಲಾ ವಿಚ್ ಈಸ್ ಅಗೇನ್ಸ್ಟ್ ದ ಪ್ರಾವಿಷನ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ದೆನ್ ಇಟ್ ವಿಲ್ ಬಿ ಡಿಕ್ಲೇರ್ಡ್ ನಲ್ ಅಂಡ್ ವೈಡ್ ಅಂತ. ಅದೇ ತಾನೇ ಇರೋದು. ಸೊ ಆರ್ಟಿಕಲ್ 13ಕ್ಕೆ ವಿರುದ್ಧವಾಗಿದ್ರೆ ಅದನ್ನ ನಾವು ಪರಿಗಣಿಸುವುದಿಲ್ಲ, ಅದನ್ನ ಪೂರ್ತಿಯಾಗಿ ನಿಷ್ಕ್ರಿಯಗೊಳಿಸುತ್ತೇವೆ ಅಂತ. ಸೊ ಈಗ ಎಲ್ಲಾದ್ರೂ ಲ್ಯಾಂಡ್ ಆಕ್ಟ್ ನ ತಂದಿದ್ದಾರೆ ಅಂತಂದ್ರೆ, ಈಗ ಇವ್ನಿಗೆ ಏನಾದ್ರು ಸೀಲಿಂಗ್ ತಂದಿದ್ದಾರೆ ಅಂತಂದ್ರೆ ಇವ್ನ ಎಲ್ಲಿ ಹೋಗ್ತಿದ್ದ ಇಲ್ಲಿ ಹೋಗ್ತಿದ್ದ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲೇ 9th ಶೆಡ್ಯೂಲ್ ಅನ್ನ ತಂದ್ರು. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲೇ ಆರ್ಟಿಕಲ್ 31 ಏನ ತಂದ್ರು. ಸೊ 31A ಏನಂತ ಹೇಳುತ್ತೆ ಅಂದ್ರೆ ಇಂಡಸ್ಟ್ರೀಸ್ಗೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ಕೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿದ್ರೆ ಅಥವಾ ಸೀಲಿಂಗ್ ಅನ್ನ ಮಾಡಿದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ಅಲ್ಲಿ ಚರ್ಚೆಯನ್ನ ಮಾಡುವಂತಿಲ್ಲ. ಇಟ್ ಇಸ್ ಔಟ್ ಆಫ್ ದ ಪರ್ವಿ ಆಫ್ ಜುಡಿಷಿಯಲ್ ರಿವ್ಯೂ ಅಂತೇಳಿ ಹೇಳ್ಬಿಡುತ್ತೆ. ಸೊ ಹಾಗಾಗಿ 9th ಶೆಡ್ಯೂಲ್ ಅಲ್ಲಿ ಪ್ರೊಟೆಕ್ಷನ್ ಮಾಡೋದಕ್ಕೆ ಎಲ್ಲ ತಾಮಂದಿಟ್ರು. ಸೊ ತಾಮಂದಿಟ್ಟಂತ ಸಂದರ್ಭದಲ್ಲಿ ಫಸ್ಟ್ ಯಾರು ಹೋಗ್ತಾರೆ ಅಂತಂದ್ರೆ ಶಂಕರಿ ಪ್ರಸಾದ್ ಹೋಗ್ತಾರೆ. ಶಂಕರಿ ಪ್ರಸಾದ್ ಏನಂತ ಹೇಳುತ್ತೆ ಅಂತಂದ್ರೆ, ನೋಡಪ್ಪ ನೀ ಹತ್ರ ಅಷ್ಟೊಂದು ದುಡ್ಡಿದೆ ಅಥವಾ ಅಷ್ಟೊಂದು ಲ್ಯಾಂಡ್ ಇದೆ, ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೂ ಪರವಾಗಿಲ್ಲ, ನೀವು ಒಂದು ಕೆಲಸ ಮಾಡು, ಲ್ಯಾಂಡ್ ನ ಡಿಸ್ಟ್ರಿಬ್ಯೂಟ್ ಮಾಡು ಅಂತೇಳಿ ಹೇಳಿ ಕಳಿಸುತ್ತೆ ಅವ್ರಿಗೆ. ಅದ್ರ ಅರ್ಥ ಏನು ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ನ ತಗೋಬಹುದು ಅಂತೇಳಿ, ಅಥವಾ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡ್ಬೋದು. ಯಾರು ವೈಲೇಟ್ ಮಾಡ್ಬೋದು ಅಂತಂದ್ರೆ ಈ ಒಂದು ಪಾರ್ಲಿಮೆಂಟ್ ಅಥವಾ ಗವರ್ನಮೆಂಟ್ ವೈಲೇಟ್ ಮಾಡ್ಬೋದು. ಕರೆಕ್ಟಾ? ಸೊ ಈ ಪಾರ್ಲಿಮೆಂಟ್ ಲಾನ ಇದ್ ಮಾಡ್ತು. ನೆಕ್ಸ್ಟ್ ಅದಾದ ಮೇಲೆ ಯಾರು ಹೋಗ್ತಾರೆ ಅಂತಾರೆ? ಸಜ್ಜನ್ ಸಿಂಗ್ ಹೋಗ್ತಾರೆ. ಸಜ್ಜನ್ ಸಿಂಗ್ ಏನಂತ ಹೇಳುತ್ತೆ ಅಂತಂದ್ರೆ, ನಿಂದೇನ್ ಲ್ಯಾಂಡ್ ಇದೆಯಲ್ಲ ಆ ಲ್ಯಾಂಡ್ ಅನ್ನು ಸಹ ನೀನ್ ಕಳ್ಕೊಂಡು ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡ, ನಿಂಗೊಂದು 30-40 ಎಕರೆ ಬರುತ್ತೆ ತಾನೆ, ಅದ್ರಲ್ಲಿ ನೀನ್ ಮಜಾ ಮಾಡು, ನಿನ್ಗೂ ನಿನ್ ಹೆಂಡತಿ ಮಕ್ಕಳು ಎಲ್ಲ ಮೊಮ್ಮಕ್ಳಿಗೆಲ್ಲ ಆಗೋ ಜಾಗ ಇದೆ, ಹೋಗು ಅಂತೇಳಿ ಸಜ್ಜನ್ ಸಿಂಗು ಹೇಳಿ ಕಳಿಸ್ತು. ಈಗ ನೀವೇ ಹೇಳಿ, ಫಂಡಮೆಂಟಲ್ ರೈಟ್ಸ್, ಇಲ್ಲಿರಂತಹ ಫಂಡಮೆಂಟಲ್ ರೈಟ್ಸ್ ಇವನ್ನ ಪೂರ್ತಿಯಾಗಿ ಪಾರ್ಲಿಮೆಂಟ್ ತಗೊಳ್ಬೋದು ತಾನೆ. ಅಮೆಂಡ್ಮೆಂಟ್ ಮುಖಾಂತರ ತೆಗಿಬಹುದು, ಇಲ್ಲ ಅಂತಾರೆ ಲಾ ಮುಖಾಂತರ ತೆಗಿತಾ ಇರ್ಬೋದು. ನೆಕ್ಸ್ಟ್ ಇದಾದ ಮೇಲೆ ಕೇಸ್ ಎಲ್ಲಿಗೆ ಹೋಯ್ತು ಅಂತಂದ್ರೆ, ಇದು ಒಂದು 10 ವರ್ಷ ನಡೀತು, 15 ವರ್ಷ ನಡೀತು. 1967 ನಲ್ಲಿ ಯಾರ್ ಕೇಸ್ ಬರುತ್ತೆ ಅಂತಂದ್ರೆ ಗೋಲಕ್ನಾಥ್ ಕೇಸ್. 50ರಿಂದ 67 ವರ್ಷ ಅಂತಾರೆ, 17 ವರ್ಷ.
17 ವರ್ಷದಲ್ಲಿ ಎಲ್ಲರೂ ಕರ್ನಾಟಕ ಗವರ್ಮೆಂಟ್, ತಮಿಳುನಾಡು ಗವರ್ಮೆಂಟ್, ವೆಸ್ಟ್ ಬೆಂಗಾಲ್, ಕೇರಳ ಎಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಮಾಡಿ 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 ಸೀಲಿಂಗ್ ಆಕ್ಟ್ಗಳನ್ನೆಲ್ಲ ಹಾಕಿ ಎಲ್ಲಿಟ್ಟವ್ರೆ 9 ಶೆಡ್ಯೂಲ್ ಅಲ್ಲಿ. ಸೊ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಆಯ್ತಾ ಇಲ್ವೋ? ಆಯ್ತು. ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಈಗ ಸುಪ್ರೀಂ ಕೋರ್ಟ್ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತು. ಬರೀ ಈ ಪಾರ್ಲಿಮೆಂಟ್ ನ ಹಿಂಗೆ ಫಂಡಮೆಂಟಲ್ ರೈಟ್ಸ್ ನ ಮುಟ್ಟಕ್ ಬಿಡ್ತಿದೀವಿ ಅಂತಂದ್ರೆ ಏನಾಗುತ್ತೆ? ಸೊ ಕೊನೆಗೆ ಎಲ್ಲ ಫಂಡಮೆಂಟಲ್ ರೈಟ್ಸ್ ನ ಕಿತ್ಬಿಡುತ್ತೆ. ಹಾಗಾಗಿ ಗೋಲಕ್ನಾಥ್ ಕೇಸಲ್ಲಿ ಏನಂತ ಹೇಳ್ತು? ಲ್ಯಾಂಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ನೀನ್ ನೋಡು, ಏನಾರು ಮುಟ್ಟು ಫಂಡಮೆಂಟಲ್ ರೈಟ್ಸ್ ನ ಮಾತ್ರ ಮುಟ್ಟಕ್ ಹೋಗ್ಬೇಡ. ಯಾಕೆಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಸ್ಯಾಕ್ರೋ ಸ್ಯಾಂಕ್. ಏನ್ ಕೆಲಸ ಆಗ್ಬೇಕಿತ್ತಲ್ಲ, ಕೆಲಸ ಆಗಿತ್ತೋ ಇಲ್ವೋ? ಆಗಿತ್ತು. ಜಡ್ಜ್ಗಳಿಗೂ ಅನ್ನಿಸ್ತು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಮತ್ತೆ ನಾವು ಹೋಗಂತ ಅವಶ್ಯಕತೆ ಇಲ್ಲ. ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಇದನ್ನ ಗೋಲಕ್ನಾಥ್ ಕೇಸಲ್ಲಿ ಉಲ್ಟಾ ಹೊಡಿತು. ಫಂಡಮೆಂಟಲ್ ರೈಟ್ಸ್ ಆರ್ ಸ್ಯಾಕ್ರೋ ಸ್ಯಾಂಕ್ ಅಂದ್ರೆ ಇವು ದೈವ ಸಂಭೂತ ಅಂಶಗಳು ಅಂತ. ಕೆಳಗಿಂದ ಬಂದಿಲ್ಲ, ಎಲ್ಲಿಂದ ಬಂದಿರೋದಿವು? ಮ್ಯಾಲಿಂದ ಬಿದ್ದಿರವು ಅಂತ. ಸೊ ಹಾಗಾಗಿ ಇವನ್ನ ನೀವು ಮುಟ್ಟಂಗಿಲ್ಲ ಅಂತೇಳಿ ಈ ಗೋಲಕ್ನಾಥ್ ಕೇಸಲ್ಲಿ ಹೇಳುತ್ತೆ. ಡೌಟ್ ಇದೆಯಾ? ಇದಾದ ಮೇಲೆನೆ ಮತ್ತೆ ಗವರ್ನಮೆಂಟ್ಗೂ ಮತ್ತೆ ಈ ಒಂದು ಜುಡಿಷಿಯರಿಗೂ ಟಗ್ ಆಫ್ ವಾರ್, ಹಗ್ಗ ಜಗ್ಗಾಟ ನಡೆದ್ಮೇಲೆ ನಂತರದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಈ ಒಂದು ಕೇಶವಾನಂದ ಭಾರತಿ ಕೇಸ್ ಬರುತ್ತೆ. ಕೇಶವಾನಂದ ಭಾರತಿ ಕೇಸಲ್ಲಿ ಏನಂತ ಹೇಳುತ್ತೆ ಅಂದ್ರೆ, ನೀನ್ ಫಂಡಮೆಂಟಲ್ ರೈಟ್ಸ್ ನಾರ ಕಿತ್ತಾಕ, ಇಲ್ಲ ಪ್ರಿಯಂಬಲಾರ ಕಿತ್ತಾಕ, ಬೇರೆ ಯಾವ ಪಾರ್ಟ್ನಾರು ಕಿತ್ತಾಕ, ಆದ್ರೆ ಯಾವ್ದನ್ನ ಮುಟ್ಬೇಡ ಅಂತ ಹೇಳುತ್ತೆ? ಬೇಸಿಕ್ ಸ್ಟ್ರಕ್ಚರ್ ನ ಮುಟ್ಬೇಡ. ಇದೇ ಇದ್ರ ನೆಕ್ಸ್ಟ್ ಮತ್ತೆ ಯಾವ್ದು ಗವರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ನಾನು DPSP ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಂಗೊಂದು ಕೆಲವೊಂದು ಅವಕಾಶಗಳನ್ನ ಮಾಡ್ಕೊಡ್ಲೇಬೇಕು ನೀವು ಅಂತ ಕೇಳ್ಕೊಂಡಾಗ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಮಿನರ್ವಾ ಮಿಲ್ಸ್ ಕೇಸಿಗೆ ಬರ್ತಾರೆ. ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಂತ ಹೇಳ್ತಾರೆ? ಫಂಡಮೆಂಟಲ್ ರೈಟ್ಸ್, DPSP ಇವೆರಡಲ್ಲಿ ಯಾವ್ದು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಎರಡೂ ಸಹ ಎರಡು ಕಣ್ಣುಗಳ ರೀತಿಯಲ್ಲಿ, ಎರಡು ಚಕ್ರದ ರೀತಿಯಲ್ಲಿ, ಹಾಗಾಗಿ ಸರಿ ಸಮಾನ. ಯಾವಾಗ ಆರ್ಟಿಕಲ್ 39 ಬರುತ್ತೋ ಆಗ ಯಾವ್ದು ಆಚೆ ಹೊರಟೋಗುತ್ತೆ? 14 ಮತ್ತೆ 19 ಆಚೆ ಹೋಗುತ್ತೆ. ಸೊ ದಿಸ್ ಈಸ್ ದ ಡಿಸ್ಕಷನ್ ರಿಗಾರ್ಡಿಂಗ್ ದ ಫಂಡಮೆಂಟಲ್ ರೈಟ್ಸ್. ಸೊ ಈ ಒಂದು ಗೋಲಕ್ನಾಥ್ ಕೇಸ್ ಏನಿದೆಯಲ್ಲ, ಇಲ್ಲಿಂದ ಹಿಂದಕ್ಕೆ ಏನಾಯ್ತು ಅಂತೇಳಿ ನೋಡ್ಬೇಕು, ಇಲ್ಲಿಂದ ಮುಂದಕ್ಕೆ ಏನಾಯ್ತು ಅಂತೇಳಿ ನೋಡ್ಬೇಕು. ಕರೆಕ್ಟ್ ಓದಿ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, second statement is correct, third statement is correct, fourth statement is wrong. Even in Vaman Rao case, Vaman Rao ಸಹ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿ ಆತನಿಗೆ ಎಷ್ಟು ಎಕರೆ ಇತ್ತು ಅಂತಾನೆ, ಅವನಿಗೆ 400 ಎಕರೆ ಇತ್ತು. ಅಲ್ಲಿ ಅವ್ರ ಲ್ಯಾಂಡ್ 30ಕ್ಕೆ ಅವರು ಸೀಲ್ ಮಾಡ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಸ್ವಾಮಿ ನನ್ಗೆ ಕಷ್ಟ ಆಗ್ಬಿಡುತ್ತೆ ಅಂತ. ಅವಾಗ ಅವ್ನಿಗೆ ಹೇಳಿ ಕಳಿಸ್ತಾರೆ, ನಡಿ ಆಚೆಗೆ ನಡಿ, ಯಾರು ನಿಂಗೆ ಬೇಡ ಅಂತ. ಅದು ದಟ್ ಈಸ್ ಆಲ್ಸೋ ಯೂಸ್ ದ ಕಾನ್ಸೆಪ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್. ಫೋರ್ತ್ ಸ್ಟೇಟ್ಮೆಂಟ್ ಟು ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ 2 and 3. Question number 48. The basic feature of secularism. 2 and 3. ಭಾರತ ದೇಶದಲ್ಲಿ ಯಾವುದೇ ರಾಷ್ಟ್ರೀಯ ಧರ್ಮ ಇಲ್ಲ. ಕರೆಕ್ಟಾ? ಸೊ ನೀವೇನಾದ್ರೂ ಈ ಸೆಕ್ಯುಲರಿಸಮ್ ನ ಕರೆಕ್ಟಾಗಿ ತಿಳಿಬೇಕು ಅಂತಂದ್ರೆ ನೀವು ಮನೆಗೆ ಹೋಗಿ ಓದಿ, ವೆಸ್ಟರ್ನ್ ಸೆಕ್ಯುಲರಿಸಮ್ ಅಂದ್ರೆ ಏನು, ಇಂಡಿಯನ್ ಸೆಕ್ಯುಲರಿಸಮ್ ಅಂದ್ರೆ ಏನು ಅಂತ. ನಿಮ್ಗೆ ಇಷ್ಟು ನೆನಪಿರ್ಲಿ, ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ಕಾನ್ಸೆಪ್ಟ್ ನ ನೀವೇನಾದ್ರು ಓದ್ತಾ ಇದೀರಾ ಅಂತಂದ್ರೆ, ಸೋಷಿಯಲ್ ಕಾನ್ಸೆಪ್ಟ್ ನ ಓದ್ಬೇಕಾದ್ರೆ ಅದು ಆಯಾ ದೇಶದ ಹಿಸ್ಟ್ರಿ ಮತ್ತೆ ಆಯಾ ದೇಶದ ಜನರ ಹಿತಾಸಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಡಿಯಾದಲ್ಲಿರುವಂತಹ ಸೆಕ್ಯುಲರಿಸಮೇ ಬೇರೆ, ಇಂಡಿಯಾದಲ್ಲಿರುವಂತಹ ಸೋಷಿಯಲಿಸಮೇ ಬೇರೆ, ಇಂಡಿಯಾದಲ್ಲಿರುವಂತಹ ಡೆಮೋಕ್ರಸಿನೇ ಬೇರೆ, ಬೇರೆ ಕಡೆ ಇರುವಂತಹ ಡೆಮೋಕ್ರಸಿನೇ ಬೇರೆ ತರ, ಬೇರೆ ಅಲ್ಲಿರುವಂತಹ ಸೋಷಿಯಲಿಸಮೇ ಬೇರೆ ತರ, ಅಲ್ಲಿರುವಂತಹ ಸೆಕ್ಯುಲರಿಸಮೇ ಬೇರೆ ತರ. ವೆಸ್ಟರ್ನ್ ಸೆಕ್ಯುಲರಿಸಮ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಇಂಡಿಯನ್ ಸೆಕ್ಯುಲರಿಸಮ್. ಇದ್ರ ಬಗ್ಗೆ ನೀವು ಮನೆಗೆ ಹೋಗಿ ಓದಿ ನೋಡಿ. ಭಾರತದಲ್ಲಿ ಯಾವ್ದಾದ್ರು ರಾಷ್ಟ್ರೀಯ ಧರ್ಮ ಇದೆಯಾ? ತನ್ನ ಕಾನ್ಸ್ಟಿಟ್ಯೂಷನ್ ಒರಿಜಿನಲ್ ಫಾರ್ಮ್ ಅಲ್ಲಿ ಇರೋವರೆಗೂ ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ. ಸೊ ಇನ್ ಕೇಸ್ ಅಲ್ಲಿ ಡಿಕ್ಲೇರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕಾನ್ಸ್ಟಿಟ್ಯೂಷನ್ ಅನ್ನ ಪೂರ್ತಿಯಾಗಿ ತೆಗೆದು ನಂತರದಲ್ಲಿ ಹಿಂದೂ ರಾಷ್ಟ್ರ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಇದನ್ನ ಮುಸ್ಲಿಂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಕ್ ಸಾಧ್ಯ ಇದೆಯಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಭಾರತ ದೇಶದಲ್ಲಿ ಇರುವಂತಹ ಬ್ಯೂಟಿ ಏನು ಅಂತಂದ್ರೆ, ಇಟ್ ವಿಲ್ ನಾಟ್ ರೆಕಗ್ನೈಸ್ ಎನಿ ರಿಲಿಜಿಯನ್ ಆಸ್ ಸ್ಟೇಟ್ ರಿಲಿಜಿಯನ್, ಬಟ್ ಇಟ್ ವಿಲ್ ರೆಕಗ್ನೈಸ್ ಆಲ್ ದ ರಿಲಿಜಿಯನ್ಸ್. ಯಾವ ತರ ಅಂತಂದ್ರೆ, ನಿಮ್ಗೆ ಏನು ಸವಲತ್ತುಗಳನ್ನ ಕೊಡಬೇಕಲ್ಲ ಅದನ್ನ ಕೊಡ್ತೀವಿ. ಮತ್ತೆ ದೇ ವಿಲ್ ಮೇಂಟೈನ್, ಆರ್ ದ ಗವರ್ನಮೆಂಟ್ ವಿಲ್ ಮೇಂಟೈನ್ ಹೆಲ್ದಿ ಡಿಸ್ಟೆನ್ಸ್ ಫ್ರಮ್ ಆಲ್ ದ ರಿಲಿಜಿಯನ್ಸ್. ಮತ್ತೆ ಅಂಡ್ ಅಟ್ ದ ಸೇಮ್ ಟೈಮ್, if they are protecting one religion, at the same time they will protect other religion. If they are not protecting this religion, they will not protect other religions. So if they are supporting, they will support everybody. If they are not supporting, they will not support nobody. ಇದೇ ತಾನೇ ಇರೋಂಥದ್ದು. ನೆಕ್ಸ್ಟ್, ಭಾರತ ದೇಶದಲ್ಲಿ ಇರೋಂಥ ಇನ್ನೊಂದು ಬ್ಯೂಟಿ ಏನು ಅಂತಂದ್ರೆ, ಇಫ್ ಈವನ್ ವಿ ಆರ್ ಪ್ರೊವೈಡಿಂಗ್ ಇಂಡಿವಿಜುವಲ್ ರೈಟ್ಸ್ ಅಲಾಂಗ್ ವಿತ್ ದ ಗ್ರೂಪ್ ರೈಟ್ಸ್. ಬರೀ ಏಕ ವ್ಯಕ್ತಿಗೆ ಅಷ್ಟೇ ನಾವು ಇದನ್ನ ಕೊಟ್ಟಿಲ್ಲ, ಯಾವುದು ಧಾರ್ಮಿಕ ಹಕ್ಕನ್ನ. ನಾವೇನ್ ಮಾಡ್ತೀವಿ ಅಂತ, ಇಡೀ ಗುಂಪಿಗೂ ಸಹ ಧಾರ್ಮಿಕ ಹಕ್ಕನ್ನ ಕೊಡ್ತೀವಿ. ನೀವು ಆರ್ಟಿಕಲ್ 25 ಇಂದ 28 ಅನ್ನ ನೀವು ನೋಡಿದ್ರೆ, ಇಲ್ಲಿ ನಮಗೆ 25 ಅಲ್ಲಿ ಇಂಡಿವಿಜುವಲ್ ಕಾಣುತ್ತೆ, ನಂತರದಲ್ಲಿ ಗ್ರೂಪ್ ಕಾಣುತ್ತೆ. ಅದಾದ ಮೇಲೆ ಕೆಳಗಡೆಗೆ 29 ಮತ್ತೆ 30 ಬಂದ್ರಿ ನೀವು ಅಂತಂದ್ರೆ, ಅಲ್ಲೂ ಸಹ ಇನ್ನೂ ವಿಶೇಷವಾದಂತಹ ಸವಲತ್ತುಗಳನ್ನ ಎಲ್ಲಾ ಧರ್ಮದವರಿಗೂ ಕೊಡ್ತೀವಿ. ಡೌಟ್ ಇದೆಯಾ? ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಸೆಕ್ಯುಲರಿಸಮ್. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್.
ಇದು ಪ್ರಿಯಾಂಬಲ್ ನ ಉಲ್ಟಾ ಬರ್ದಿದ್ದಾರೆ ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನೇ ಇಲ್ಲ. ಮೇಲ್ಗಡೆಯಿಂದ ಬರೋ ಬದಲಿಗೆ ಕೆಳಗಡೆಯಿಂದ ಹೋಗಿದ್ದಾರೆ ಅಷ್ಟೇನೆ. ಸೊ ಅಲ್ಲಿ ಅವ್ರು ಕೊಟ್ಟಿರೋದು ಯಾವ ರೀತಿ ಅಂತಂದ್ರೆ, ನೀವೇ ನೋಡಿ, ಭಾರತ ದೇಶದಲ್ಲಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳುತ್ತೆ. ಜಸ್ಟಿಸ್ ಯಾವ ತರ ಪ್ರೊವೈಡ್ ಮಾಡುತ್ತೆ? ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಾ ಸಂದರ್ಭದಲ್ಲೂ ಇದೇ ಮುಖ್ಯ. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಎವ್ರಿಬಡಿ ಶುಡ್ ಬಿ ಟ್ರೀಟೆಡ್ ಈಕ್ವಲಿ, ಎವ್ರಿಬಡಿ ಶುಡ್ ಹ್ಯಾವ್ ಈಕ್ವಲ್ ಆಕ್ಸೆಸ್, ಎವ್ರಿಬಡಿ ಶುಡ್ ಹ್ಯಾವ್ ಈಕ್ವಲ್ ಆಪರ್ಚುನಿಟಿ. ಸೊ ಈ ರೀತಿ SC ST ಅಥವಾ ವಿಮೆನ್ ಆಗ್ಲಿ ಅಥವಾ ಬೇರೆ ಯಾವುದೇ ಕೆಟಗರಿ ಆಗ್ಲಿ, ಇವರೆಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ದೇರ್ ಇಸ್ ನೋ ಅನ್ಟಚಬಿಲಿಟಿ ಅಂತಂದ್ರೆ ದೇ ವಿಲ್ ಪಾರ್ಟಿಸಿಪೇಟ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. ಒಂದು ಹೋಟ್ಲಲ್ಲಿ SC ST ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ ಅಥವಾ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ ಅಂತಂದ್ರೆ ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾರೋ ಆಗೋದಿಲ್ವೋ? ಯಾವ ವ್ಯಕ್ತಿ ಎಕನಾಮಿಕಲಿ ಸ್ಟ್ರಾಂಗ್ ಆಗಿದಾನೋ ಅವನು ಓದ್ತಾನೆ, ಬರಿತಾನೆ, ಅವನು ದೇಶದ ವಿಚಾರಗಳನ್ನ ತಿಳ್ಕೊಂತಾನೆ, ನೆಕ್ಸ್ಟ್ ಅವನೇನಾಗ್ತಾನೆ, ಪೊಲಿಟಿಕಲಿ ಆಕ್ಟಿವ್ ಆಗ್ತಾನೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಯಾರು? ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಇಲ್ದಲೇನೆ ಯಾವುದು ಇಲ್ಲ. ಫಸ್ಟ್ ಯಾವ್ದು ಬರ್ಬೇಕು? ಮೊದಲು ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಬಂದಿದೆ ಅಂತಂದ್ರೆ ಇವು ಮೂರಾಯ್ತು. ಇವು ಮೂರು ಸೇರಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ವಿ ವಿಲ್ ಪ್ರಮೋಟ್ ಈಕ್ವಾಲಿಟಿ, ಎಲ್ಲರೂ ಸಮಾನರು ಅಂತ. ಸೊ ಈಗ ಒಬ್ಬ ವ್ಯಕ್ತಿ ಅಂಬಾನಿ ಬೆನ್ಸ್ ಕಾರಲ್ಲಿ ಬರ್ತಾ ಇದ್ದಾನೆ, ಇನ್ನೊಬ್ಬ ಸೈಕಲ್ ಬರ್ತಾ ಇದ್ದಾನೆ, ಇವರಿಬ್ಬರನ್ನ ನಾವು ಅಣ್ಣ ತಮ್ಮದಿರು ಅಂತ ಹೇಳ್ಬೇಕು ಅಂತಂದ್ರೆ ಆಗತ್ತಾ? ಸರಿ, ಇವರಿಬ್ಬರನ್ನ ಒಟ್ಟಿಗೆ ಸೇರಿಸಬೇಕು ಅಂದ್ರೆ ಇವನಿಗೂ ಸವಲತ್ತುಗಳಿರ್ಬೇಕು, ಇವನಿಗೂ ಸವಲತ್ತುಗಳಿರ್ಬೇಕು. ಇವನು ಮನೆಯಲ್ಲಿ ಕೆಲಸ ಮಾಡ್ತವನೆ ಅಥವಾ ಇವನು ಟಾಯ್ಲೆಟ್ ತೊಳಿತವನೆ ಅಂತಂದ್ರೆ ಇವನು ಪೂರ್ತಿಯಾಗಿ ಕನಿಷ್ಠವಾದಂತ ಸ್ಥಿತಿಯಲ್ಲಿದ್ದಾನೆ ಅಂತ. ಅದ್ರ ಅರ್ಥ ಏನು ಅಂತಂದ್ರೆ ಇಲ್ಲಿ ಈಕ್ವಾಲಿಟಿ ಪ್ರಮೋಟ್ ಆಗಿಲ್ಲ. ಈ ಈಕ್ವಾಲಿಟಿ ಪ್ರಮೋಟ್ ಆಗ್ಬೇಕು ಅಂದ್ರೆ ಫಸ್ಟ್ ಜಸ್ಟಿಸ್ ಬರಬೇಕು. ಆ ಜಸ್ಟಿಸ್ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಇರಬೇಕು. ಈಕ್ವಾಲಿಟಿ ಇದೆ ಅಂತಂದ್ರೆ ನಾವೆಲ್ಲರೂ ಸಮಾನರು ಅಂತೇಳಿ ಭಾರತೀಯರಿಗೆ ಆಸಕ್ತಿ ಬಂತು ಅಂತಂದ್ರೆ ನಮ್ಮಲ್ಲಿ ಯಾವ ಭಾವನೆ ಬೆಳೆಯುತ್ತೆ ಅಂತಂದ್ರೆ ನಾವೆಲ್ಲ ಅಣ್ಣ ತಮ್ಮಂದಿರು ಅಂತ, ಫ್ರಾಟರ್ನಿಟಿ. ಸೊ ಫ್ರಾಟರ್ನಿಟಿ ಬೆಳೆದಿದೆ ಅಂತಂದ್ರೆ ನಮ್ಮಲ್ಲಿ ಫ್ರಾಟರ್ನಿಟಿ ಇದ್ರೆ ಮಾತ್ರನೇ ಈ ದೇಶ ಯುನೈಟೆಡ್ ಆಗಿರೋ ಅಂಥದ್ದು, ಈ ದೇಶ ಇಂಟಿಗ್ರೇಟೆಡ್ ಆಗಿರೋ ಅಂಥದ್ದು. ಇಲ್ಲ ಅಂದ್ರೆ ಇಲ್ಲ. ಇಷ್ಟೇ ಪ್ರಿಯಾಂಬಲ್. ಶುರುವಾಗದೇನೆ ಇಲ್ಲಿ. ಸೊ ಡೆವಲಪ್ಮೆಂಟ್ ಅಂತ ಅಂದ್ರೆ ಬಂದ್ರೆ ಅದು ಎಲ್ಲಿಂದ ಬರಬೇಕು? ಸೋಷಿಯಲ್ ಜಸ್ಟಿಸ್. ಜಸ್ಟಿಸ್ ಆದ್ಮೇಲೆ ಯಾವ್ದು ಬರುತ್ತೆ? ಈಕ್ವಾಲಿಟಿ. ಅದಾದ್ಮೇಲೆ ಯಾವ್ದು ಬರುತ್ತೆ? ಫ್ರಾಟರ್ನಿಟಿ, ಯೂನಿಟಿ ಅಂಡ್ ಇಂಟಿಗ್ರಿಟಿ. ಅದೇ ಸ್ಟೇಟ್ಮೆಂಟ್ ಅಲ್ಲಿ ಬರಬೇಕು ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸಾಮಾಜಿಕ ನ್ಯಾಯ ಧ್ವರಿದಲೇನೆ ಯಾವುದೂ ಸಹ ಸಿಗಕ್ಕೆ ಸಾಧ್ಯ ಇಲ್ಲ. Both 1 and 2. Question number 50. What are the restrictions in the freedom to manage religious affairs in Article 26 of the Indian Constitution? Public order, morality, health. ಮೂರತಾನೆ. ನ್ಯಾಷನಲ್ ಸೆಕ್ಯೂರಿಟಿ, ಎಜುಕೇಶನ್, ಸೆಕ್ಯುಲರಿಸಮ್. ಇವುಗಳ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ ನಾವು. ಎಜುಕೇಶನ್ ಅಂತೂ ಬರೋದಿಲ್ಲ, ಸೆಕ್ಯುಲರಿಸಮ್ ಬಗ್ಗೆನೂ ಜಾಸ್ತಿ ಮಾತಾಡೋದಿಲ್ಲ. ನೆಕ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಎಲ್ಲಿ ಬರುತ್ತೆ ಅಂತಂದ್ರೆ ಆರ್ಟಿಕಲ್ 19 ಇರೋಂತಹ ರಿಸ್ಟ್ರಿಕ್ಷನ್ ಅದು, ಆರ್ಟಿಕಲ್ 26 ಗಲ್ಲ. ನಾವ್ ಯಾವುದೇ ಒಂದು ರಿಲಿಜಿಯಸ್ ಇದನ್ನ ಮಾಡಬೇಕು ಅಂತಂದ್ರೆ ನಾವು ಬಳಸಂತ ವಸ್ತುಗಳು ಪಬ್ಲಿಕ್ ಹೆಲ್ತ್, ಪಬ್ಲಿಕ್ ಮೊರಾಲಿಟಿ ಮತ್ತೆ ಪಬ್ಲಿಕ್ ಆರ್ಡರ್ ನ ಡಿಸ್ಟರ್ಬ್ ಮಾಡಬಾರ್ದು. ಪಬ್ಲಿಕ್ ಆರ್ಡರ್ ಅಂತಂದ್ರೆ ಜನ ವ್ಯವಸ್ಥೆಗೆ ಅಥವಾ ಜನ ಆ ಪ್ರದೇಶದಲ್ಲಿ ಯಾವುದೇ ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡಬಾರ್ದು. Only three. Question number 50, only 3. Question number 51. Given below are two statements. One is labeled as assertion,